ರಾಸುರಸಿದ್ಧಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಏನಾಯ್ತೀಗ? ಧೃತರಾಷ್ಟ್ರನ ಒಪ್ಪಿಸ್ಬೇಕು ಅಂತ ಹೇಳಿ ದುರ್ಯೋಧನ ಶಕನಿಬ್ಬರು ಸಹ ಪ್ರಯತ್ನ ಪಡ್ತಿದ್ದಾರೆ. ಆಗ ಧೃತರಾಷ್ಟ್ರ ಮೊದಲು ಒಪ್ಪಲಿಲ್ಲ, ಅದಕ್ಕೆ ಸಾಧ್ಯ ಇಲ್ಲ. ವಿರೋಧಿ ಧರ್ಮಸ್ಯ ವಿನಾಶ ಕಾರಣ, ಧರ್ಮಕ್ಕೆ ವಿರೋಧ ಮಾಡೋದು ವಿನಾಶಕ್ಕೆ ಕಾರಣ, ಹಾಗೆಲ್ಲ ಮಾಡಿಕೊಡ್ದು ಅಂತ ಹೇಳಿದ. ದುರ್ಯೋಧನ ಬಿಡಲಿಲ್ಲ. ಹಾಗಿದ್ದರೆ ನಾವು ಸತ್ತು ಹೋಗ್ತೀವಿ. ಇದು ಒಂದು ರೀತಿ ಅದು ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ಲ ಹಾಗೆ, ಮತ್ತು ಎಮೋಷನಲ್ ಬ್ಲ್ಯಾಕ್ ಮೇಲ್ ಇದ್ದ ಮಾಡಿಬಿಟ್ಟು ಭಯ ಬೆಳೆಸಿದ. ಒಂದು ಮಾತನ್ನು ವಿದುರನ ಕೇಳ್ತೀನಿ ಅಂದ. ವಿದುರನ ಕೇಳಿದರೆ ಒಪ್ಪೋದಿಲ್ಲ, ಅವನು ಬೇಡ ಅಂತ ಹೇಳ್ದ. ಆದರೂ ವಿದುರನನ್ನು ಕೇಳಿದ. ಯಾರು ವಿದುರ ಬೇಡ ಅಂತಾನೆ ಹೇಳಿದ. ಯಾಕಾಯ್ತು ಅಂದರೆ, ಆವಿವೇಶ ಕಲಿಸ್ತಂ ಹಿ ಯದಾ ಪುತ್ರತ್ವ ಸಿದ್ಧಯೇ ಅಂಶೇನ ತತ ಆರಭ್ಯ ನೈವ ಅಸ್ಮಾತ್ ಅಪಜಗ್ಮಿವಾನ್ ಯಾವತ್ ಪುರಂ ಪರಿತ್ಯಜ್ಯ ವನಮೇವ ವಿವೇಶಃ ತದಂತರ ತತಸ್ತಸ್ಯ ಪಾಪಯುಕ್ತಂ ಮನೋಭವತ್. ಬಹಳ ಮುಖ್ಯವಾದ ಒಂದು ಅಂಶ. ಆವಿವೇಶ ಕಲಿಹಿತಂ ಹಿ ಯದಾ ಪುತ್ರತ್ವ ಸಿದ್ಧಯೇ, ಕಲಿ ಅವರೊಳಗೆ ಪ್ರವೇಶವನ್ನು ಮಾಡಿದ. ಯಾರು? ಧೃತರಾಷ್ಟ್ರನೊಳಗೆ. ಅಂಶೇನ, ಒಂದು ಅಂಶದಿಂದ, ತತ ಆರಭ್ಯ, ಅವತ್ತಿನಿಂದ ಪ್ರಾರಂಭ ಮಾಡಿ, ನೈವ ಅಸ್ಮಾದ್ ಅಪಜಗ್ಮಿವಾನ್, ಕಲಿ ಅವನನ್ನು ಬಿಟ್ಟು ಹೋಗಲಿಲ್ಲ. ಅವತ್ತು ಆವೇಶ ಮಾಡಿದ್ದ ಕಲಿ ಎಷ್ಟು ದೀರ್ಘಕಾಲ ಇದ್ದ ಅಂತ ಹೇಳ್ತಾರೆ. ಯಾವತ್ ಪುರಂ ಪರಿತ್ಯಜ್ಯ ವನಮೇವ ವಿವೇಶ, ಕೊನೆಗೆ ಆಶ್ರಮವಾಸಿಕ ಪರ್ವದಲ್ಲಿ ಯುದ್ಧ ಎಲ್ಲ ಮುಗಿದ ಮೇಲೆ ವಿಭೀಷಣನ ಮಾತಿಗೆ ವೈರಾಗ್ಯ ಬಂತು, ಕಾಡಿಗೆ ಹೋಗಿ ತಪಸ್ ಮಾಡ್ದ. ಅಲ್ಲಿವರೆಗೂ ಕಲಿ ಹೋಗಲಿಲ್ಲ. ಅವತ್ತು ಬಂದ ಕಲಿ ಅಲ್ಲಿವರೆಗೂ ಇದ್ದ. ಡ್ಯೂರೇಷನ್ ಅಂತ ಹೇಳ್ತೀವಿ, ಅನಸ್ತಿಸಿಯ ಕೊಟ್ಟರೆ ಇಷ್ಟೊತ್ತು ವರ್ಕ್ ಮಾಡುತ್ತೆ ಅಂತ ಹೇಳ್ತಾರಲ್ಲ ಹಾಗೆ, ಇದು ಅಷ್ಟು ಸ್ಟ್ರಾಂಗ್ ಆಗಿ ಪ್ರವೇಶ ಮಾಡ್ತಾ ಧೃತರಾಷ್ಟ್ರನೊಳಗೆ. ಅದರಿಂದಾಗಿ ತದಂತರ, ಈ ಮಧ್ಯೆ, ತತಃ ತಸ್ಯ ಪಾಪಯುಕ್ತಂ ಮನೋಭವತ್, ಅದರಿಂದಾಗಿ ಅವನ ಮನಸ್ಸು ಏನಾಯಿತು? ಪಾಪಯುಕ್ತಂ, ಪಾಪದಿಂದ ಕೂಡಿದ್ದಾಗಿ ಆಯಿತು ಅಂತ ಹೇಳ್ತಾರೆ. ಇದು ಕುಡ್ದಾಗ ಏನಾಗುತ್ತೆ? ಮದ್ಯಪಾನ ಮಾಡಿದ್ರೆ ಏನಾಗುತ್ತಾಗ? ಆ ಎಫೆಕ್ಟ್ ಅದು ಗೊತ್ತಾಯ್ತು. ಹುಚ್ಚು ತಲೆ ಕಟ್ಟಿ ಏನೋ ಮಾತಾಡ್ತಿರ್ತಾರೆ, ಆ ಥರ ಆಗುತ್ತೆ. ಕಲಿ ಆವೇಶ ಮಾಡಿದಾಗ. ಹೌದು ಹೌದು ಹೌದು, ಯಾರ ಮಾತು ಕೇಳಿ ತಲೆ ಕೆಡೋದಿಲ್ಲ ಆ ಟೈಪ್. ಇವತ್ತು ಎಷ್ಟೋ ಜನ ಆವೇಶ ಆಗಿಲ್ಲ, ಕಲಿ ಆವೇಶ ಆಗಿಲ್ಲ, ಹೊತ್ತು ಏಕಾಶಿ ಮಾಡಬೇಡಿ ಅಂತ ಹೇಳಿ 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 ಏನಾಯ್ತು? ಎಷ್ಟೋ ಜನ ಬಿಟ್ಬಿಟ್ರು ಕೊನೆ. ಆ ಥರ ಆಗಿದೆ ಅಂತ. ಮಾತು ಕೇಳಿ 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 ಏನಾಗುತ್ತೆ? ಮಾತಿನಿಂದ ಕಲಿ ಪ್ರವೇಶ ಮಾಡ್ತಾರೆ. ಕೆಲವು ಆಹಾರದಿಂದ ಪ್ರವೇಶ ಮಾಡ್ತಾರೆ. ಎಷ್ಟೋ ರೋಗ ಬರೋದು ಯಾವುದರಿಂದ? ಆಹಾರದಿಂದ ಬರುತ್ತೆ ಎಷ್ಟೋ ರೋಗಗಳು. ಎಲ್ಲೂ ಸಿಕ್ಕಲ್ಲಿ ತಿಬ್ಬಲ್ಲ, ಸಿಕ್ಕಲ್ಲಿ ಕುಡಿಯಲ್ಲ ಅಂದರೆ ರೋಗ ಬರೋ ಚಾನ್ಸಸ್ ಭಾರಿ ಕಡಿಮೆ. ಗೊತ್ತಾಯ್ತಾ? ಹೋದ ಅಂದರೆ ಎಂಟರ್ ಆಗಲಿಕ್ಕೆ ಶುರುವಾಗುತ್ತೆ. ಅದೇ ರೀತಿಯಲ್ಲಿ ಇದೆಲ್ಲ ಏನೋ ಮೆಟೀರಿಯಲ್ ಥಿಂಗ್ಸು, ವೆರಿ ವೆರಿ ಸ್ಮಾಲ್. ವೈರಸ್ ಅಂದರೆ ಏನು? ಮೆಟೀರಿಯಲ್ಲೇ. ಎಷ್ಟು ವೇಟ್ ಸೂಕ್ಷ್ಮ, ಭಾರಿ ಸೂಕ್ಷ್ಮ. ಆದರೆ ಅದರಲ್ಲಿ ಸ್ಪಿರಿಟ್ ಸೇರ್ಕೊಂಡ್ಬಿಟ್ರೆ ಇನ್ನು ಕೆಟ್ಟು ಹೋಗ್ಬಿಡುತ್ತೆ. ಲೈಫ್ ಇರುತ್ತೆ, ಅದಕ್ಕೆ ಹಾಳು ಮಾಡ್ಬಿಡುತ್ತೆ. ಅದಕ್ಕೆ ಎಂದೂ ಕೂಡ ಏನಾಗಬಾರ್ದು, ಇನ್ನೊಬ್ಬ ಮಾತು ಕೇಳೋದು ಆವೇಶಕ್ಕೆ ಕಾರಣ. ಆಚಾರ್ಯ ಹೇಳಿ, ಆಚಾರ್ಯ ಶಾಸ್ತ್ರ ಹೋದ್ರೆ ಆಚಾರ್ಯ ಏನು ಮಾಡ್ತಾರೆ ಅಂತ ಒಳಗೊಂದು ರೀತಿ ಪ್ರವೇಶ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ಒಳ್ಳೆ ವಿಚಾರಗಳು ಏನಾಗುತ್ತೆ ತಲೆಯಲ್ಲಿ? ಅದೇ ಪ್ರವೇಶ ಮಾಡೋದು. ಆ ರೀತಿ ಪ್ರವೇಶ ಮಾಡಿದಾಗ ಏನಾಗುತ್ತೆ? ಕೆಟ್ಟ ವಿಚಾರ ಬರಲಿಕ್ಕೆ ಅವಕಾಶ ಸಿಗೋದಿಲ್ಲ. ಒಂದು ಒಳ್ಳೆ ವಿಚಾರ ಗಟ್ಟಿಯಾಗಿ ತಲೆಯಲ್ಲಿ ಕೂತ್ಬಿಟ್ರೆ ಯಾವ ಪ್ರಸಂಗ ಬಂದ್ರೆ ಏನಾಗೋದಿಲ್ಲ. ಅದು ಪ್ರಹ್ಲಾದನಿಗೆ ಎಷ್ಟು ಪ್ರಯತ್ನ ಪಟ್ಟು ಚೇಂಜ್ ಮಾಡ್ಲಿಕ್ಕಾಗಲಿಲ್ಲ. ಯಾತಕ್ಕೆ? ಗಟ್ಟಿಯಾಗಿ ಕೂತಿತ್ತು. ವಾಯುದೇವರು ಪ್ರವೇಶ ಮಾಡಿದ್ರು ಅರ್ಥ ಏನು? ಅನುಗ್ರಹ ಮಾಡಿದ್ರು, ಒಳಗಿದ್ರು, ಏನು ಮಾಡೋಕ್ಕಾಗಿಲ್ಲ. ಆಂಟಿಡೋಟ್ ಇದ್ದಾಗಿತ್ತು. ಈ ಮಧ್ಯ ಮಧ್ಯೆ ಪ್ರವೇಶ ಮಾಡ್ತಾ ಇದ್ದ. ಈ ಸತ್ ಬಂದು ಲಾಂಗ್ ಟೈಮ್. ಮಧ್ಯ ಮಧ್ಯೆ ಎಂದೆಂದ ಅವನದು ಮಗನ ಮಾತು ಕೇಳ್ತಾನೆ. ಆಗೆಲ್ಲ ಏನಿತ್ತು? ಕಲ್ಯಾವೇಶ ಬರ್ತಿತ್ತು ಹೋಗ್ತಿತ್ತು ಬರ್ತಿತ್ತು. ಈಗ ಬಂದ ಕಲ್ಯಾವೇಶ ಮಾತ್ರ ಲಾಂಗ್ ಟೈಮ್. ಪೂರ್ತಿ ಕಡೆಗೆ ಯುದ್ಧ ಮುಗಿದು 15 ವರ್ಷ ರಾಜ್ಯಭಾರ ಮಾಡಿ ಪಾಂಡವರು ಆಮೇಲೆ ಕಾಡಿಗೆ ಹೋಗ್ತಾನಲ್ಲ, ಅಲ್ಲಿವರೆಗೂ ಅದಿತ್ತು ಅಂತ ಹೇಳ್ತಾರೆ. ಪ್ರಯತ್ನ ಪಟ್ಟ, ಎಷ್ಟೆಷ್ಟೋ ಪ್ರಯತ್ನ ಪಟ್ಟ, ಎಲ್ಲ ಅದು ವ್ಯರ್ಥ ಆಯ್ತು. ಯಾವತ್ ಪುರಂ ಪರಿತ್ಯಜ್ಯ ವನಮೇವ ವಿವೇಶ ತದಂತರ ತತಃ ತಸ್ಯ ಪಾಪಯುಕ್ತಂ ಮನೋಭವತ್. ಸಾಮಾನ್ಯ ಲೋಕದೊಳಗೆ ಆವೇಶನೇ ಆಗ್ಬೇಕಾಗಿ ಕೆಟ್ಟ ಮಾತವರಿಗೆ ಕೇಳ್ಬಿಟ್ರೆ ಸಾಕು. ಆದರೆ ದೊಡ್ಡ ದೊಡ್ಡವ್ರಲ್ಲಿ ತಪ್ಪು ಮಾಡ್ಬೇಕಾದ್ರೆ ಸಾಲದು. ಹೊಸ ವ್ಯಕ್ತಿನೇ ಎಂಟರ್ ಆಗ್ತಾರೆ. ಇದು ಬಹಳ ವಿಶೇಷ ಅಂಶ. ತುಂಬ ಒಳ್ಳೆ ಕೆಲಸ ಮಾಡಬೇಕಾದ್ರೂ ಪ್ರವೇಶ ಇರಬೇಕು ಒಳ್ಳೆಯವರು. ಸಾಮಾನ್ಯ ಭಾರಿ ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಒಳಗೆ ಆವೇಶ ಬಂದಿರಬೇಕು ಅಂತ ಅರ್ಥ. ಅದೇ ರೀತಿಯೇ ಒಬ್ಬ ಭಾಳ ಕೆಟ್ಟ ಕೆಲಸ ಮಾಡೋಕ್ಕಾದ್ರೆ ಏನಾಗಿರ್ಬೇಕು? ಅದರೊಳಗೆ ಆವೇಶ ಬಂದಿರಬೇಕು. ಸಣ್ಣ ಪುಟ್ಟಕ್ಕೆ ಆವೇಶ ಬೇಕಿಲ್ಲ. ಕಾಮಕ್ರೋಧಾದಿ ಮೂಲಕನೇ ದೈತ್ಯರು ಪ್ರವೇಶ ಮಾಡಿಬಿಟ್ಟಿರ್ತಾರೆ.
ಆದರೆ ಕಲಿ ಬರೋದು ಯಾವುದೋ ಇವೆಲ್ಲ ದೊಡ್ಡ ದೊಡ್ಡ ರಾಕ್ಷಸರು ಇವರೆಲ್ಲ ಕೂಡ ಭಾರಿ ಕೆಟ್ಟದ ಮಾಡಕ್ಕೆ ಅವರು ಪ್ರವೇಶ ಮಾಡ್ತಾರೆ. ನ್ಯವಾರಯತ್ತಂ ವಿದುರೋ ಮಹಾವತಿ ಪಾಪಂ ಕುಲಸ್ಯಾಪಿ ವಿನಾಶಕೋಯಂ ಸಮುದ್ಯಮೋ ನಾತ್ರ ವಿಚಾರ್ಯವಸ್ತಿ ಕೃಥಾ ನ ತಸ್ಮಾತ್ ಅಯಶಶ್ಚತೆ ಸ್ಯಾತ್. ವಿದುರ ಸ್ಪಷ್ಟ ಹೇಳ್ತಾನೆ, ನ್ಯವಾರಯತ್ ತಂ ವಿದುರಃ ಮಹಾಮತಿ ಪಾಪಂ ಕುಲಸ್ಯ ಅಪಿ ವಿನಾಶಕಃ ಅಯಂ ಸಮುದ್ಯಮಃ ನ ಅತ್ರ ವಿಚಾರ್ಯವಸ್ತಿ ಕೃಥಾ ನ ತಸ್ಮಾತ್ ಅಯಶಃ ಚ ತೇ ಸ್ಯಾತ್. ವಿದುರನ ಸಂದೇಶ ಎಷ್ಟಿದೆ ನೋಡಿ. ಇಂಥ ಕೆಟ್ಟ ಪ್ರತಿಗೆ ಬಲಿಯಾದರೆ ಏನೇನಾಗುತ್ತೆ ಅಂತ ಹೇಳ್ತಾನೆ. ವಿದುರಃ ತಮ್ ನ್ಯವಾರಯ, ವಿದುರ ಅವನನ್ನ ತಡೆದ. ಏನಂತ? ಹಾಗಲ್ಲ, ಮಗನ ಮಾತು ಕೇಳಬೇಡ, ಭಾರಿ ತಪ್ಪದು, ಕೇಳಬೇಡ ಅಂತ ಹೇಳಿದ. ವಿದುರನಿಗೆ ಬುದ್ಧಿ ಯಾಕೆ ಕೆಡಲಿಲ್ಲ ಅಂದ್ರೆ ಮಹಾಮತಿ, ಭಾರಿ ಬುದ್ಧಿವಂತನಾಗಿದ್ದಕ್ಕೋಸ್ಕರ ಏನಾಗಿತ್ತು, ವಾಯುದೇವರ ಅನುಗ್ರಹ ಇತ್ತಾದ್ರಿಂದ ಏನು ಪ್ರವೇಶ ಮಾಡೋಕ್ಕಾಗಲಿಲ್ಲ ಕಲಿಗೆ. ಪಾಪಂ ಕುಲಸ್ಯಾಪಿ ವಿನಾಶಕ, ಇದು ಪಾಪ ಕಾರ್ಯ, ಇದು ತುಂಬ ಪಾಪ ಕಾರ್ಯ. ಎರಡನೇದಾಗಿ ಕುಲಸ್ಯಾಪಿ ವಿನಾಶಕಃ, ವಂಶನೇ ನಾಶ ಮಾಡುತ್ತೆ. ಇದನ್ನೆಲ್ಲ ಹೇಳಬೇಕು. ಇವತ್ತು ಯಾವುದೋ ಹುಡುಗ ಏನೋ ಮಾಡ್ದ, ಅವನೊಬ್ಬನೇ ಹಾಳಾಗೋದಿಲ್ಲ. ಏನು ಮಾಡ್ತಾನೆ ಅವನು? ವಂಶವನ್ನೇ ಹಾಳು ಮಾಡ್ತಾನೆ. ಇನ್ಸ್ಟಿಟ್ಯೂಷನ್ ಕೆಟ್ಟತ್ರ ತರ್ತಾನೆ ಅಂತ ಹೇಳೋದಿಲ್ಲ. ಆ ಯೋಚನೆ ಇರಬೇಕು ಯಾವಾಗಲೂ ಕೂಡ. ಪ್ರತಿ ಜವಾಬ್ದಾರಿ ಬಂದರೆ ಅವಾಗ ಅರ್ಥ ಆಗುತ್ತೆ. ಪಾಪದ ಕಾರ್ಯಗಳೆಲ್ಲ ಅವನಿಗೆ ಮಾತ್ರ ಬಲ್ಲದೇನೆ ವಂಶಕ್ಕೂ ಕೆಡಕನ್ನುಂಟು ಮಾಡುತ್ತೆ, ವಂಶದ ಮರ್ಯಾದೆನೇ ಕಳೆದು ಹಾಕಿಬಿಡುತ್ತೆ. ಕುಲಸ್ಯಾಪಿ ವಿನಾಶಕಃ ಅಯಂ, ಅದಕ್ಕೆ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶ್ಯ. ಈ ಮಾತು ಎಲ್ಲ ದುಷ್ಟತನಕ್ಕೂ ಹೇಳ ಸಂದೇಶ. ಅದೇ ರೀತಿಯಲ್ಲಿ ಪ್ರಹ್ಲಾದನ ಕಥೆ ಏನಾಯ್ತದು? ವಂಶ ಉದ್ಧಾರ, ವಂಶ ಕೆಟ್ಟೋಗಿದ್ದು ಸರಿ ಮಾಡೋ ಶಕ್ತಿ ಅವರಿಗಿರುತ್ತೆ. ಸರಿಯಾದ ವಂಶ ಹಾಳು ಮಾಡತಕ್ಕಂಥದ್ದು ಇವ್ರ ಕೆಲಸ. ಸಮುದ್ಯಮ ನಾತ್ರ ವಿಚಾರ್ಯಮಸ್ತಿ. ಸಮುದ್ಯಮ ಅಂದ್ರೆ ಈ ಉದ್ಯಮ, ಈ ಉದ್ಯೋಗ, ಏನ್ ಕೆಲಸ ಮಾಡ್ತಿದ್ದೀಯಲ್ಲ ಇದು ಸರಿಯಾದ ಕೆಲಸ ಅಲ್ಲ. ಇದು ನಾ ಹತ್ರ ವಿಚಾರ್ಯಮಸ್ತಿ. ಇದರ ಸ್ವಲ್ಪ ಯೋಚನೆ ಮಾಡೋದ್ರೆ ಯೋಚನೆ ಮಾಡೋ ಅಂಶನೇ ಇದ್ರೊಳಗಿಲ್ಲ. ಗೊತ್ತಾಯ್ತಾ? ತಪ್ಪನ್ನು ಮಾಡಕ್ಕೆ ಹೊರಡೋದು ಎಷ್ಟು ಯೋಚನೆ ಮಾಡಿದ್ರು ತಪ್ಪೇ ಹೊರತು ಇದರಲ್ಲಿ ಸಮರ್ಥನೆ ಮಾಡಕ್ಕೆ ಬರೋದಿಲ್ಲ. ಕೃಥಾ ನಾ ತಸ್ಮಾದ್ ಅಯಶಶ್ಚ ತೇಶ, ಅಡ್ಡದ ಕೆಲಸವನ್ನು ಮಾಡಬೇಡ ನೀನು. ಇದರಿಂದ ನೀನು ಕೀರ್ತಿನೂ ಹಾಳಾಗಿ ಹೋಗ್ತಾ ಇರ್ತಾರೆ. ವಂಶನೂ ಹೋಯ್ತು, ಕೀರ್ತಿನೇ ಹೋಯ್ತು, ವೈಯಕ್ತಿಕವಾಗಿ ಹಾಳಾಗ್ತಿ. ಮಾತನ್ನು ಕೇಳಬೇಡ ಅಂತ ಇದರ ಸ್ಪಷ್ಟ ಹೇಳ್ತಾರೆ. ಸೊ ಒಳ್ಳೆಯದ್ರ ಫಲ ಯಾವಾಗಲೂ ಹೇಗಿರುತ್ತೆ, ಕೆಟ್ಟದ್ರ ಫಲ ಹೇಗಿರುತ್ತೆ ಎಂಬುದನ್ನು ಕ್ಲಿಯರಾಗಿ ಬಿಡಿಸಿ ಹೇಳ್ತಾರೆ. ಇವಾಗ ಮನುಷ್ಯ ಏನಾಗಿದೆ, ಅನಿಷ್ಟ ಬಂದಾಗಿರ್ತೇನೆ ಅಂತ ಹೇಳ್ತಾನೆ. ಅವನಿಷ್ಟ ಬಂದಾಗಿರ್ಲಕ್ಕೆ ಬರೋದಿಲ್ಲ. ಯಾಕೆ? ಅವನಿಷ್ಟ ಬಂದ ರೋಡಲ್ಲಿ ಹೋಗ್ಲಿಕ್ಕೂ ಬರಲ್ಲ. ಏನು ಮಾಡ್ತಾರೆ? ಏನೋ ತಿಳ್ಕೊ ಸರಿಯಾಗಿ ಹೋಗೋ ಅಂತ ಹೇಳ್ತಾನೆ. ರೋಡಲ್ಲೇ ಇಷ್ಟ ಬಂದಾಗಿರ್ಲಕ್ಕೆ ಬರೋದಿಲ್ಲ, ಮನೇಲಿ ಇರ್ಲಕ್ಕೆ ಬರುತ್ತಾ? ಸಾಧ್ಯನೇ ಇಲ್ಲ ಎಂದು ಹಾಳಾಗ್ಬಿಡ್ತಾರೆ. ಇವತ್ತು ಇಚ್ಛೆ ಬಂದಾಗಿರ್ತೀವೋ ಮಾತೇ ತಪ್ಪದು. ಮನುಷ್ಯ ಇಚ್ಛೆ ಬಂದಾಗಿರ್ಲಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಕೆಲಸಗಳನ್ನ ಏನು ಮಾಡ್ತಾರೆ, ಇಷ್ಟ ಇಲ್ದೇ ಮಾಡ್ತಾನೆ. ಆಫೀಸ್ಗೆಲ್ಲರೂ ಇಷ್ಟಪಟ್ಟೆ ಹೋಗ್ತಾರಾ? ಸಂಬಳ ಬರೋದ್ರ ಕೆಲಸ ಆದ್ಮೇಲೆ ಆ ಯೋಚನೆ ಮಾಡ್ತಾರೆ ಹೊರತು ಭಕ್ತಿಯಿಂದ ಹೋಗ್ತಕ್ಕಂಥ ಇಲ್ಲ ಅಂತಲ್ಲ. ಅಂತರ ಸಂಖ್ಯೆ ಯಾವಾಗ ಏನಾಗಿರುತ್ತೆ? ತುಂಬಾ ಕಡಿಮೆ. ಇತಿ ಬ್ರುವಾಣಂ ಕಲಹೋ ಅತ್ರ ನ ಸ್ಯಾತ್ ನಿವಾರಯಾಮೋ ವಯಮೇವ ಯಸ್ಮಾತ್ ದ್ರಷ್ಟುಂ ಸುತಾನ್ ಕ್ರೀಡತ ಏಕ ಸಂಸ್ಥಾನ್ ಇಚ್ಛಾಮಿ ಪಾರ್ಥಾಂಶ್ಚ ಸುಯೋಧನಾದೀನ್. ಅದಕ್ಕೆ ಮಕ್ಕಳಿಗೆ ತಮ್ಮ ವಂಶದ ಬಗ್ಗೆ ಹೇಳಬೇಕು. ಇದನ್ನು ಹಾಳು ಮಾಡಕ್ಕೆ ಹೋಗಬೇಡ ಎಂಬುದನ್ನು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಹೇಗೋ ಪ್ರೆಸ್ಟೀಜಿಯಸ್ ಫ್ಯಾಮಿಲಿಗಳು ಆ ಎಚ್ಚರ ಕೊಡ್ತಾ ಇದ್ರೆ ಒಂದು ಹಾಳಾಗೋ ಪ್ರಸಂಗ ತುಂಬ ಕಡಿಮೆ ಆಗುತ್ತೆ. ಇತಿ ಬ್ರುವಾಣಂ ಕಲಹ ಅತ್ರ ನ ಸ್ಯಾತ್. ಹಾಗೆ ಹೇಳಿದ ನೋಡು, ಅಂತ ಅನ್ಯಾಯ ಆಗೋದಿಲ್ಲ, ಗಲಾಟೆ ಬಂದು ನೋಡ್ಕೋತೇನೆ ನಾನೀಗ ಅಂತ ಭಾರಿ ಜೋರ ಮಾತಾಡಿದವು. ನಿವಾರಯಾಮಃ ವಯಮೇವ ಯಸ್ಮಾತ್. ನಾವೇ ತಡೆದು ಬಿಟ್ರೆ ಆಯ್ತು. ಅಂತ ಪ್ರಸಂಗ ಬಂದು ಏನು ಮಾಡ್ಬೋದು ನಾವು? ಸ್ಟಾಪ್ ಇಟ್ಟು ನಿಂತೋಗ್ಬಿಡ್ತಾ ಹೇಳಿದ. ಎಲ್ಲಿ ನಿಲ್ಲಿಸಿದ್ದಾರ ಅವರು? ಇವ್ರು ಹುಟ್ಟಿದಾಗಲೇ ವಿದುರ ಹೇಳಿದ್ದ. ಸರಿ, ಇಲ್ಲಿ ಅಲ್ಲ, ಹುಟ್ಟಿದಾಗಲೇ ಹೇಳಿದ್ದ. ಇವನು ಬಿಸಾಕಿ ಇವನೊಬ್ಬನು ಬಿಟ್ಟು ಬಿಟ್ರೆ ಇವಳು 99 ಉಳಿತಾರೆ, ಇವನು ಎಲ್ಲರೂ ಹಾಳು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲ ನಾನು ಇರ್ತೀನಿ, ನೀನು ಇರ್ತಿ, ಭೀಷ್ಮರು ಇರ್ತಾರೆ, ದ್ರೋಣರು ಇರ್ತಾರೆ, ಎಲ್ಲರೂ ಇದ್ರು, ಎಲ್ಲರೂ ಇಲ್ದ ಮಾಡಿದ ಕೊನೆಗೆ ಅವ್ರು. ಯಾರಿದ್ರು ಕೆಲಸ ನಡೀಲಿಲ್ಲ. ಆ ಕಾಲಕ್ಕೆ ಸಾಧ್ಯ ಇರೋದು ಮುಂದಿನ ಕಾಲಕ್ಕೆ ಸಾಧ್ಯವಾಗೋದೇ ಇಲ್ಲ. ವಯಮೇವ ಯಸ್ಮಾ ದ್ರಷ್ಟುಂ ಸುತಾನ್ ಕ್ರೀಡತಃ ಅಂತೇನು ಬೇರೆ ಉದ್ದೇಶ ನನಗೇನೂ ಇಲ್ಲ. ನೋಡಿ, ಮಗನಿಗೆ ಎಷ್ಟು ವರ್ಷ ಆಗಿದ್ದಾನೆ ಅಂದರೆ ತಂದೆ ಇಷ್ಟ ಇದ್ದಾಗಿತ್ತು. ಮಕ್ಕಳೆಲ್ಲ ಒಂದು ಕಡೆ ಸೇರಿ ಆಡೋದನ್ನು ನೋಡಿ ಇಷ್ಟಪಡ್ತೇನೆ ಅಂತ ಹೇಳ್ತಾರೆ. ಮಕ್ಕಳೆಲ್ಲ ಸೇರಿ ಒಂದು ಕಡೆ ಆಡೋದನ್ನು ಆಕ್ಚುಲಿ ಇರೋದು ಆ ಉದ್ದೇಶ ಆಗಿಲ್ವೇ ಇಲ್ಲ. ಅವನ್ನ ಸುಳ್ಳು ನೆಪ ಹೇಳ್ತಾನೆ. ಫ್ರೆಂಡ್ಲಿ ಮ್ಯಾಚ್ ಅಂತೇಳಿ ಮರ್ಡರ್ ಮಾಡಿದಾಗತ್ತ. ಅದು ಕೆಟ್ಟ ವಿಚಾರಗಳು. ವಯಮೇವ ಯಸ್ಮಾ ದ್ರಷ್ಟುಂ ಸುತಾನ್ ಕ್ರೀಡತಃ ಏಕಸಂಸ್ಥಾನ್ ಇಚ್ಛಾಮಿ. ಏಕಸಂಸ್ಥಾನ್, ಒಂದೆಡೆ ಕೂತ್ಕೊಂಡು ಮಕ್ಕಳೆಲ್ಲ ಕೂಡ ಆಡೋದನ್ನು ನೋಡಕ್ಕೆ ಇಷ್ಟಪಡ್ತೇನೆ. ಪಾರ್ಥಾಶ್ಚ ಸುಯೋಧನಾದಿ, ಯಾರ್ಯಾರನ್ನ? ಪಾರ್ಥಾಂಶ ಸುಯೋಧನಾದಿ, ಪಾಂಡವರನ್ನ ಅಂದರೆ ತಮ್ಮನ ಮಕ್ಕಳನ್ನ ಮತ್ತು ನನ್ನ ಮಕ್ಕಳನ್ನ ಒಟ್ಟಿಗೆ ಸೇರಿ ಆಡೋದನ್ನು ನೋಡೋದನ್ನು ಇಷ್ಟಪಡ್ತೇನೆ ನಾನು. ಬರಲಿ, ಏನಿದೆ?
ಅಂತ ಅನ್ಯಾಯ ಪ್ರಸಂಗ ಬಂದ್ರೆ ನಾನು ತಡೆದ್ರೆ ಆಯ್ತಲ್ಲ ಅಂತ ಹೇಳಿದ್ರು. ಅತಃ ಕ್ಷಿಪ್ರಮುಪಾನೇಯಾ ಪಾರ್ಥ ಇತಿ ಬಲೋದಿತಃ ಯಯೌ ಸವಿದುರಃ ಪಾರ್ಥಾನ್ ದ್ವಾರಕಾಂ ಕೇಶವೇ ಗತೆ. ಅತಃ ಕ್ಷಿಪ್ರಂ ಉಪಾನೇಯಾ ಪಾರ್ಥಾಃ ಇತಿ ಬಲೋದಿತಃ ಯಯೌ ಸಹ ವಿದುರಃ ಪಾರ್ಥಾನ್ ದ್ವಾರಕಾಂ ಕೇಶವೇ ಗತೆ. ಅತಃ ಆದ್ದರಿಂದ ಕ್ಷಿಪ್ರಂ ಬೇಗನೆ ಪಾರ್ಥಾಹ ಉಪಾನೇಯಾ ಪಾರ್ಥರಲ್ಲಿ ಇಲ್ಲಿ ಕರ್ಕೊಂಡು ಅಪನೇಯ ಅಂದರೆ ದೂರ ಕಳಿಸೋದು, ಉಪನೇಯ ಅಂದರೆ ಬರಬೇಕು. ಉಪಾನೇಯ ಯಾತಕ್ಕೆ ಅಪನೇಯ ಮಾಡಲಿಕ್ಕೇನೆ ಉಪಾನೇಯ ಹತ್ರ ಕಳಿಸೋದು ಯಾತಕ್ಕೆ ದೂರ ಮಾಡಲಿಕ್ಕೋಸ್ಕರನೇ ತಂತ್ರ ಮಾಡ್ತಾ ಇದ್ದ. ಪಾರ್ಥ ಇತಿ ಬಲೋದಿತ ಒತ್ತಾಯ ಪಟ್ಟು ಹೇಳಿದ ಧೃತರಾಷ್ಟ್ರ ಹೋಗ್ಲೇಬೇಕು ನೀನು ಅಂತ ಹೇಳಿದ. ಯಯೌ ಸ ವಿದುರ ಹೊರಟಾಗ ನೋಡಿ ಎಷ್ಟು ಆಶ್ಚರ್ಯ. ನಮಗೆಲ್ಲ ಮೇಲ್ನೋಟಕ್ಕೆ ಅರ್ಥ ಆಗೋದಿಲ್ಲ. ಇಷ್ಟಲ್ಲಿ ಯಾಕೆ ಹೋಗ್ಬೇಕು, ಮನೆಯಲ್ಲಿ ಅದು ಹೇಳ್ಬೋದು ಈ ಮಾತನ್ನು. ಆಫೀಸಲ್ಲಿ ಇಷ್ಟ ಇಲ್ದವ್ರು ಏನು ಮಾಡ್ಬೇಕು, ಅವರು ಹೋಗ್ಲೇಬೇಕು, ಬೇರೆ ದಾರಿ ಇಲ್ಲ. ಮತ್ತು ಏನೇ ಪ್ರೋಗ್ರಾಮ್ ಇರ್ಬೋದು ಅವನು, ಅದು ಈ ಕಾಫಿ ಕೆಲಸ ಬಂದು ಏನಾಗುತ್ತದ ಅವ್ನಿಗಿರೋ ಆಪ್ಷನ್ ಕೆಲಸ ಬಿಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟರೆ ಪ್ರತಿ ಜೀವನ ನಡೀದಿಲ್ಲ ಅಂತ ಗೊತ್ತ ಹೊರಟುತ್ತದೆ. ಅಂದರೆ ಮನೆಯಲ್ಲಿ ಮಾತ್ರ ಏನಾಗುತ್ತೆ ನೋಡೋಣ ಕೇಳದೆ ಹೋದ್ರೆ ಅಂತ ಹೇಳುತ್ತೆ. ಆಫೀಸರ್ ಎಫೆಕ್ಟ್ ತಕ್ಷಣ ಗೊತ್ತಾಗುತ್ತೆ, ಮನೆ ಎಫೆಕ್ಟ್ ಗೊತ್ತಾಗಕ್ಕೆ ಟೈಮ್ ಬೇಕು. ಅಷ್ಟೊತ್ತಿಗೆ ಟೂ ಲೇಟ್. ಅದು ಮನುಷ್ಯ ತನ್ನ ಆಜ್ಞೆ ಮೀರಿ ನಡೆಯೋದನ್ನ ಹಾಗೆ ಇಷ್ಟ ಬಂದ ಮಾಡ್ತೀನಿ ಆಫೀಸಲ್ಲಿ ಮಾಡಿ ನೋಡೋಣ ಅಂತ ಹಾಗಿದ್ರೆ ಸಾಧ್ಯ ಇಲ್ಲ. ರೋಡಲ್ಲಿ ಮಾಡಕ್ಕೆ ಬರಲ್ಲ, ಆಫೀಸಲ್ಲಿ ಮಾಡಕ್ಕೆ ಬರಲ್ಲ, ಹೋಟ್ಲಿಗೆ ಹೋಗಿರ್ತಾರೆ, ಅಲ್ಲೂ ನಿಯಮ ಇರುತ್ತೆ. ಒದರಿದ್ರೆ ಒಳಗೆ ಗೆಟ ಹೊಟ್ಟುತ್ತಾ ಇರ್ತಾರೆ. ಇವ್ರು ನಿರ್ಯಾದ ಕೂತ್ಕೊಂಡು ಕೇಳಿದ್ರೆ ಬರುತ್ತೆ ಹೊರತು ಜೋರು ಮಾಡೋದಾದ್ರೆ ಗೆಟ ಹೊಟ್ಟುತ್ತಾರೆ, ಬೇರೆ ದಾರಿ ಇಲ್ಲ. ಒಂದು ಜೋರು ಮಾಡೋದಲ್ಲ ಎಲ್ಲಿ, ಮನೆಯಲ್ಲೇ ಎಲ್ಲರ ಆಟ ಇರೋದು ಎಲ್ಲಿ, ಮನೆಯಲ್ಲೇ. ದುರ್ಯೋಧನ ಕಥೆ ಇದ್ರಿದೆ, ಮನೆ ಹಾಳು ಮಾಡೋದವನು ಅಂತ ಹೇಳ್ತಾರಲ್ಲ ಹಾಗೆ. ಹೊರಗಡೆಗೆ ನಿಯಮಾನುಸರಣೆ ಮಾಡೋ ವ್ಯಕ್ತಿಗಳೆಲ್ಲ ಮನೆಯಲ್ಲಿ ಮಾತ್ರ ಸ್ವೇಚ್ಛೆಯಿಂದ ಎಲ್ಲಕ್ಕೆ ಇಷ್ಟಪಡ್ತಾರೆ, ತಪ್ಪದು. ಬೇರೆ ಕಡೆ ಇರ್ಲಕ್ಕೂ ಸಾಧ್ಯ ಇಲ್ಲ. ಹಿಂದೆ ಅವ್ರ ಕಾನ್ಸೆಪ್ಟ್ ಇತ್ತದು, ಮನೇಲಿ ನೋಡ್ತಾರೆ, ಮನೆಯವ್ರು ಹೇಳ್ತಾರೆ, ಹಾಗೆಲ್ಲ ಭಯ ಇರ್ತಿತ್ತು. ಈಗ ಹೇಳಿದ್ರೆ ಹೇಳ್ಕೋಗ್ರಿ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಹೇಳ್ಕೋಗ್ರಿ, ಅವನಿಗೂ ವ್ಯಾಲ್ಯೂ ಗೊತ್ತಿಲ್ಲ, ಇವನಿಗೂ ಗೊತ್ತಿಲ್ಲ, ಆದ್ದರಿಂದ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಅದೇ ಹೇಳಿದ್ದು ಅಣ್ಣನ ಮಾತು ಕೇಳಬೇಕಿ. ರಾಜಾಜ್ಞೆ ಒಂದು, ರಾಜಾಜ್ಞೆ ಅಣ್ಣ. ಮನೆಯಲ್ಲಿ ಅಣ್ಣಂದ್ರ ತಮ್ಮನ ಪಾರಿ ಬಾಸ್ ಇದ್ದಾಗ ಲೆಕ್ಕ, ತಂದೆ ತಾಯಿಗಳು ಬಾಸ್ ಇದ್ದಾಗ ಲೆಕ್ಕ. ಅವ್ರ ಮಾತನ್ನು ಕೇಳೋದು ನಾವು ಅನ್ಕೊಂಡಿಲ್ಲ ಅದನ್ನ. ತಂದೆ ತಾಯಿ ಅಷ್ಟೇ ಅಲ್ಲ, ಮನೆ ಯಜಮಾನರು ಅವ್ರು. ಆದ್ದರಿಂದ ಮನೆಯ ಮಟ್ಟಿಗೆ ಅವ್ರದೇ ಫೈನಲ್ ಅಥಾರಿಟಿ, ಅದು ಕೇಳಲೇಬೇಕು ಇವರು. ಆದರೆ ಅದೆಲ್ಲ ಬಿಟ್ಟುಬಿಟ್ಟು ಅವ್ರನ್ನೇ ತಾನು ಮಾತು ಕೇಳ ಮಾಡ್ಕೊತಾರೆ. ವಯಂ ಸುತಾನ್ ಕ್ರೀಡತ ಏಕ ಸಂಸ್ಥಾನ್ ಇಚ್ಛಾಮಿ ಆಫೀಸ್ ಬೇಕಾದ್ರೆ ಬಿಡ್ಬೋದು, ತಂದೆ ಚೇಂಜ್ ಮಾಡಕ್ ಬರೋದು, ತಾಯಿ ಚೇಂಜ್ ಮಾಡಕ್ ಬರೋದಿಲ್ಲ. ಅದೇನದು ಗಟ್ಟಿ, ಅದು ಉಲ್ಟು ಏನು ಮಾಡೋ ಸಾಧ್ಯ. ನಿಮ್ಮ ಕೆಲಸ ದೇಶ ಬಿಡ್ಬೋದು, ಬೇಕಾದ್ರೆ ಏನ್ ಬೇಕಾದ್ರೆ ಬಿಡ್ಬೋದು, ತಂದೆ ತಾಯಿ ಸಂಬಂಧ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತನ್ನ ಅಸ್ತಿತ್ವ ಇರೋದೇ ಅವ್ರ ಮೇಲೆ. ಈ ಮಾತನ್ನು ಸರಿಯಾಗಿ ಯೋಚನೆ ಮಾಡಿದರೆ ಎಷ್ಟು ಜವಾಬ್ದಾರಿ ಇದೆ. ಅದ್ರ ಬಗ್ಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಹಾಗಾಗಿದೆ. ಒಳ್ಳೇದನ್ನ ಕೇಳಬೇಕು, ಕೆಟ್ಟದ್ದಾದ್ರೂ ನೋಡಿ. ಕೆಟ್ಟದ್ದಿದು ನಿರ್ವಾಹ ಇಲ್ಲ. ಈಗ ಬೈಂಡಿಂಗ್ ಕೆಟ್ಟದ್ದು, ಕೆಲವು ಆಫೀಸ್ ವಿಷಯ ಕೆಟ್ಟದ್ದು ಕೇಳ್ತಾರಲ್ಲ ನೀವೀಗ. ನಾಳೆ ಬರಲಿ ಬರ್ತಾನೆ ಏನೋ ಪ್ರೋಗ್ರಾಮ್ ಹಾಕೊಂಡು ಎಲ್ಲ ಕ್ಯಾನ್ಸಲ್, ತಿಳಿತಾ, ಎಲ್ಲ ಬದಲಾಗೋದು. ಅಷ್ಟರ ಮಟ್ಟಿಗೆ ಲೋಕದಲ್ಲಿ ಅವರಿಗೆ ಕೊಡೋದಿಲ್ಲ, ಕೋಟ್ಯಂತರ ಏನು ಕೊಡೋದಿಲ್ಲ. ಅಷ್ಟಕ್ಕೆ ಒಂದು ನಿರ್ಬಂಧ ಇದೆ. ಹೋಗಿದ್ದಾರೆ, ಯಾತಕ್ಕೆ ಹೋಗಿ ಆಮೇಲೆ ಏನ್ ಮಾಡಿದ್ದಾರೆ, ಅದು ಮಾಡಬಹುದು. ಅದು ತಂದೆದಾರಿ ಏನ್ ಮಾಡಕ್ ಬರುತ್ತಾ? ನೀನ್ ತಂದೆ ಅಲ್ಲ, ತಾಯಿ ಇಲ್ಲ ಅಂತ ಹೇಳಕ್ ಬರುತ್ತಾ? ಸಾಧ್ಯ ಇಲ್ಲ. ಯಾಕೆ ಇದು ಎಂಥದ್ದಿದ ಈ ರೀತಿ ಅಲ್ಲ, ಲಾಂಗ್ ಇದೆ. ಅದು ಬಂದಿರೋ ಅಷ್ಟು ಸುಲಭ ಅಲ್ಲ. ಕೆಲಸ ಕೊಟ್ಟವ್ರು, ದೇಹನೇ ಕೊಟ್ಟವರಾದ್ರಿಂದ ಅವ್ರ ಮಾತನ್ನು ಬಿಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಮಾತೃದೇವೋಭವ ಪಿತೃದೇವೋಭವ. ಇವತ್ತು ಆಫೀಸರ್ ದೇವೋಭವ ಅರ್ಥ ಆಗಿದೆ ಅವನಿಗೆ. ಬಾಸ್ ದೇವೋಭವ ಅಂತ ಎಲ್ಲರಿಗೂ ಕೂಡ ಅದು ಯಾವ್ದು ಗೊತ್ತಿಲ್ಲ. ಇವ್ರು ಬಾಸ್ ಆಗ್ತಾ ಇರುತ್ತೆ ಗೊತ್ತೇ ಇಲ್ಲ. ಬರೀ ಅವ್ರು ತಮ್ಮ ದುಡ್ಡು ಕೊಡ್ಲಿಕ್ಕಿದ್ದಾರೆ ತಿಳ್ಕೊಂಡ್ಬಿಡ್ತಾರೆ. ಬರ್ತಾ ಭಾರಿ ತಪ್ಪ. ದಷ್ಟುಂ ಸುತಾನ್ ಕ್ರೀಡತ ಏಕ ಸಂಸ್ಥಾ ಯಯೌ ಸ ವಿದುರ. ಅದು ಸ್ಪಷ್ಟ ಹೇಳ್ತಾರೆ ವಿದುರ, ಸಾಧ್ಯ ಇಲ್ಲ, ಭಾರಿ ತಪ್ಪಿದು ಅಂತ ಹೇಳೇ ಹೋಗ್ತಾನೆ ಹೊರತು ಹೋಗ್ಲೇಬೇಕು, ಬೇರೆ ದಾರಿ ಇಲ್ಲ. ಆದರೆ ತಪ್ಪು ಅಂತ ಹೇಳಬೇಕು, ಅದಕ್ಕೂ ಬೇರೆ ದಾರಿ ಇಲ್ಲ. ತಪ್ಪು ಅಂತ ಹೇಳೋದು ಬಿಡ್ಲಿಲ್ಲ, ಆ ಮಾತು ಕೇಳೋದು ಬಿಡಲಿಲ್ಲ. ಭೀಮಸೇನರು ಹಾಗೆ ದ್ಯೂತ ಆಡಬೇಡ ಅಂತ ಹೇಳಿ ಮುಂದೆ ಬರುತ್ತದು. ಅದು ದೊಡ್ಡವರಾದ್ರಿಂದ ಪೂರ್ತಿ ಮಾಡಕ್ ಬರೋದಿಲ್ಲ. ಆದ್ರೆ ಹಿತೋಕ್ತಿ ಹೇಳೋದಕ್ಕೆ ಮಾತ್ರ ರೈಟ್ ಇದೆ, ಅಷ್ಟು ಹೇಳ್ಬೋದೇ ಹೊರತು. ಆಫೀಸ್ಗಳಲ್ಲಿ ಹಾಗೇನೆ ಆ ಸೂಪರ್ ಸೀನಿಯರ್ ಅವ್ನು ಹೇಳ್ತಾನೆ ಈಗೆಲ್ಲ ಮಾಡಕ್ ಬರೋದಿಲ್ಲ ಅಂತ ಗೈಡ್ ಮಾಡ್ತಾನೆ. ಮಾಳೆ ಏನೋ ಇಷ್ಟ ಏನು ಮಾಡಕ್ ಬರೋಲ್ಲ ಹೇಳ್ತಾನೆ, ತಪ್ಪಿದ್ರೆ ಸಿಕ್ಕಾಕೋತೇನೆ ಅಂತ ಹೇಳೇ ಮಾಡ್ತಾನೆ. ತಿಳಿತಾ, ಅವ್ನ ಕೆಲಸ ಅದು ಹೇಳ್ಬೇಕು, ಗೈಡ್ ಮಾಡೇ ಮಾಡ್ತಾನೆ. ಎಷ್ಟೋ ಸರ್ತಿ ಜೂನಿಯರ್ ಆಫೀಸರು ಪಾಸ್ ಇರ್ತಾರೆ, ಜೂನಿಯರ್ ಅವರು, ಇವರು ಸೀನಿಯರ್ಸ್ ಇರಲ್ಲ. ಅಂಥವ್ರು ಗೈಡೆನ್ಸ್ ತಗೋಬೇಕಾಗ್ತದೆ, ನಿಲ್ದವ್ರಿಗೆ ಗೊತ್ತಾಗೋದಿಲ್ಲ.
ಅಂತ ಪ್ರತಿ ಏನೇನಾಗಿದೆ ಹೇಳ್ತಾನೆ ಅವನ್ನೆಲ್ಲ ಕೂಡ. ಅವನು ಅಫಿಷಿಯಲಿ ಇದಾಗಿದ್ರು ಕೂಡ ಎಕ್ಸ್ಪೀರಿಯನ್ಸ್ ದೃಷ್ಟಿಯಿಂದ ಅವನ ಮಾತು ಕೇಳಬೇಕಾಗಿತ್ತು. ಬಟ್ ಬೈಂಡಿಂಗ್ ಅಲ್ಲ, ಅದು ಬೈಂಡಿಂಗ್ ಅಲ್ಲ. ಇವನ್ ಮಾತು ಮಾತ್ರ ಬೈಂಡಿಂಗ್ ಆಗುತ್ತೆ. ಇದು ಡಿಫರೆನ್ಸ್. ಅಡ್ವೈಸ್ ಆಲ್ ಬೈಂಡಿಂಗ್ ಅಲ್ಲ, ಆರ್ಡರ್ ಬೈಂಡಿಂಗ್. ಅಡ್ವೈಸ್ ಬೇರೆ, ಆರ್ಡರ್ ಬೇರೆ. ಆರ್ಡರ್ ಮಾಡಿದ್ರೆ ನಿಮಗೆ ಚಾಯ್ಸೇ ಇಲ್ಲ. ಸಂಧ್ಯಾವನೆ ಮಾಡಬೇಕು ಅಂತ ಆರ್ಡರ್, ಅದು ಅಡ್ವೈಸ್ ಅಲ್ಲ. ಗೊತ್ತಾಯ್ತಾ? ಯಾಕೆ ಅಹರಹ ಸಂಧ್ಯಾ ಉಪಾಸೀತ ಮಾಡಲೇಬೇಕು ಹೇಳ್ಬಿಟ್ಟಿದ್ದು, ಬೇರೆ ದಾರಿನೇ ಇಲ್ಲ. ಯಾವ ಆಪ್ಷನ್ ಇಲ್ಲ ಅದಕ್ಕೆಲ್ಲ. ಕೆಲವಕ್ಕೆ ಆಪ್ಷನ್ ಇರ್ಬೋದು, ವಿಷ್ಣು ಪಂಚಕ ಕೈಲಾದ್ರೆ ಒಡ ಸಾಕಾರ ಬಿಡು ಅದು ಹೇಳ್ತಾರೆ. ಅದು ಇದಲ್ಲ, ಏನಲ್ಲ ಬೈಂಡಿಂಗ್ ಅಲ್ಲ. ಅದು ಮಾಡಿದ್ರೆ ಪುಣ್ಯ ಇದೆ. ಅಷ್ಟು ಆಫೀಸ್ಗಳೆಲ್ಲ ಕೆಲವು ವರ್ಕ್ ಇರುತ್ತೆ, ಅದು ಕೆಲವು ಎಕ್ಸ್ಟ್ರಾ ವರ್ಕ್ ಇರುತ್ತೆ, ಅದನ್ನ ಬೇಕಾದ್ರೆ ಬಿಡ್ಬೋದು. ರೆಮ್ಯುನರೇಷನ್ ಅಟ್ಯಾಚ್ ಆಗಿರುತ್ತೆ ಎಕ್ಸ್ಟ್ರಾ, ಅದು ಬೇಡ ಇದು ಬೇಡ, ಅವೇನು ಒತ್ತಾಯ ಮಾಡೋಕೆ ಹೋಗೋದಿಲ್ಲ. ಬೈಂಡಿಂಗ್ ಅಲ್ಲದೆ ಪಾರ್ಟ್ ಆಫ್ ದಿ ಡ್ಯೂಟಿ ಯಾರು ಏನು ಮಾಡ್ಬೇಕಾಗತ್ತಾಗ ಮಾತು ಕೇಳಲೇಬೇಕು. ಅತಃ ಯಯೌಸ ವಿದುರಃ ಇದೆಲ್ಲ ತಿಳಿಸೋದಕ್ಕೆ ನಿರ್ಣಯ ಮಹಾಭಾರತ ಬರೆದಿತ್ತು. ಹಾಗೆ ನಡ್ಕೋಬೇಕಾಗತ್ತೆ. ಕೆಲವು ಸಲ ಪ್ರಸಂಗ ಬಂದರೆ ಬಂದು ತೋರಿಸ್ತಾ ಇದ್ದಾನೆ. ಯಯೌಸ ವಿದುರಃ ಪಾರ್ಥಾನ್ ದ್ವಾರಕಾಂ ಕೇಶವೇಗತೆ. ಇಷ್ಟೊತ್ತಿಗೆ ಏನಾಗಿತ್ತು ಅಲ್ಲಿ ವಿಷಯ ನಡೆದಿತ್ತು. ಯಯೌಸ ವಿದುರಃ ಪಾರ್ಥಾನ್ ದ್ವಾರಕಾಂ ಕೇಶವೇಗತೆ. ಆಗ ಅಷ್ಟೊತ್ತಿಗೆ ಪಾಂಡವರು ಹೋಗುವತ್ತೆ ಕೃಷ್ಣ ಅಲ್ಲಿಂದ ಹೊರಟೋಗಿದ್ದ, ಇಲ್ಲಿಗೆ ದ್ವಾರಕ್ಕೆ ಹೋಗಿದ್ದ. ಯಾಕೆ ಈ ಮಾತಾಡ್ಬೇಕಾಯ್ತು? ಕೃಷ್ಣ ಇದ್ದಿದ್ರೆ ಇಲ್ಲಿಯರು ಯಾರು ಅಯ್ಯೋ ಸುಪ್ರೀಂ ಅಥಾರಿಟಿ ಆದ್ರಿಂದ ಪ್ರಶ್ನೆ ಬರ್ತಿರ್ಲಿಲ್ಲ. ಆದ್ರೆ ಕೃಷ್ಣ ಇರಲಿಲ್ಲ. ಕೃಷ್ಣ ಇರ್ಲಿಲ್ಲ, ಅದೇನು ಉದ್ದೇಶಪೂರ್ವಕ ಕೃಷ್ಣ ಇರಲಿಲ್ಲ. ಇದೆಲ್ಲ ಆಗ್ಬೇಕು ಅಂತಲೇ ಇರಲಿಲ್ಲ. ಸರ್ವಜ್ಞ. ಕೃಷ್ಣನಿಗೆ ಏನು ಗೊತ್ತಿಲ್ಲ. ಕೃಷ್ಣಲ್ಲಿ ಒಂದು ಮಾತಾಡದೆ ಅಂತ ಮಾತಾಡ್ತಾರೆ. ನಂಗೆ ಗೊತ್ತೇ ಆಗ್ಲಿಲ್ಲ, ನೋಡಿ ಗೊತ್ತಾಗಲೇ ಬಿಡ್ತಿದ್ದಿಲ್ಲ ಅಂತ ಹೇಳ್ತಾರೆ. ನೋಡೋದು ನಂಬಿರ್ಬೇಕಾಗ್ತಿ ಮಾತಾಡ್ತಾರೆ. ಆಕ್ಚುಲಿ ಏನಲ್ಲ, ಅದು ಇಡೋದೇ ಮಾಡ್ಯಾರ. ಇದೆಲ್ಲ ಮುಂದೆ ಆಗ್ಬೇಕಾಗ್ತಿಲ್ಲ. ಇವ್ರು ನಾಶಕ್ಕೆ ಕಾರಣ ಆಗ್ಬೇಕಾಗಿತ್ತು, ದುರ್ಯೋಧನ ನಾಶಕ್ಕೆ. ಅದೇನು ಹೇಗೆ ಕೃಷ್ಣ ಹೇಗೆ ಹೊರಟ, ಈ ಪ್ರಸಂಗ ಏನು ಬಂತು ಹೇಳ್ತಾರೆ. ಕೃಷ್ಣ ಇದು ಸ್ವಲ್ಪ ದಿವಸ ಇರ್ಬೋದಾಗಿತ್ತ, ಎಷ್ಟೋ ವರ್ಷಗಟ್ಟಲೆ ಇದ್ದಾನೆ ಎಷ್ಟೊತ್ತು ಬಂದಾಗೆಲ್ಲ. ಇದು ಸ್ವಲ್ಪ ದಿವಸ ಇರ್ಬೋದಾಗಿತ್ತಲ್ಲ, ಅದಕ್ಕೆ ಎಮರ್ಜೆನ್ಸಿ ಬಂತು ಕೃಷ್ಣನಿಗೆ ಬಂತು. ಏನು ಎಮರ್ಜೆನ್ಸಿ ಅಂದ್ರೆ ಹೇಳ್ತಾರೆ, ಗತೇಹಿ ಪಾರ್ಥ ಪಾರ್ಥ ಏನ ಏನಿದೆ ವಾಕ್ಯ? ಗತೇಹಿ ಪಾರ್ಥ ಸನ್ನಿಧೇಹಿ. ಈ ವಾಕ್ಯ ತಾನೇ ಕೇಳ್ತೀರ ನೀವು. ಕತೆ ಎಲ್ಲಿ? ಕೃಷ್ಣೇ ದ್ವಾರಕಾಂ ಗತೆ. ಕೃಷ್ಣ ದ್ವಾರಕ್ಕೆ ಹೋದ್ಮೇಲೆ ಗತೇಹಿ ಪಾರ್ಥ ಸನ್ನಿಧೇಹೆ, ಪಾಂಡವರ ಬಳಿಯಿಂದ. ಎಲ್ಲಿ ಅಲ್ಲ, ಇಂದ್ರಪ್ರಸ್ಥದಿಂದ ಕೃಷ್ಣ ಎಲ್ಲಿ ಹೊರಟ? ಅಷ್ಟೊತ್ತಿ ವಿದುರ ಬಂದ. ಸುಯೋಧನೇತು ನಾರದ ಸನ್ನಿಧೇಹೆ. ಆಮೇಲೆ ನಾರದ ಶಶಂಸ. ಏನ ಇನ್ನೊಂದು ಈ ಕಥೆ ಇದು. ಯಾವಾಗ ಈ ಕಡೆಗೆ ರಾಷ್ಟ್ರಯಾಗ ಮುಗೀತು, ಭೀಷ್ಮಾದಿಗಳೆಲ್ಲ ವಾಪಸ್ ಹೋಗಿದ್ರು, ದುರ್ಯೋಧನ ಇದ್ದ, ಆ ಪ್ರಸಂಗ ಎಲ್ಲ ನಡೀತು. ಅಲ್ಲಿಂದ ಬಂದ. ಸ್ವಲ್ಪ ಹೊತ್ತಿಗೆ ಅಲ್ಲೇ ನಡೀತು ಅಂದ್ರೆ ನಾರದರು ಬಂದರು. ಎಲ್ಲಿಗೆ? ಇಂದ್ರಪ್ರಸ್ಥಕ್ಕೆ ಬಂದರು. ಹಾಗೆಲ್ಲ ನಾರದರಿಂದ ಅವ್ರಿಗೆಲ್ಲರಿಗೂ ನ್ಯೂಸ್ ಕೊಡೋದು ಅವರೇನೆ. ಶಶಂಸ ಧರ್ಮಸೂನುನ ಪ್ರಚೋದಿತ ಅರಿಮಾಗತಂ. ಧರ್ಮರಾಜ ಪ್ರಶ್ನೆ ಮಾಡಿದ. ಶಶಂಸ ಧರ್ಮರಧುನ ಪ್ರಚೋದಿತ. ಏನಾಗ್ತಾ ಇದೆ ಈಗ? ನೃಪೇಶು ಕವುದ್ಯಮಿ. ರಾಜರುಗಳಲ್ಲಿ ನಮ್ಮ ಮೇಲೆ ಯುದ್ಧ ಮಾಡಕ್ಕೆ ಯಾರು ತಯಾರಾಗ್ತಾ ಇದ್ದಾರಾ, ವಿರೋಧಿಗಳು ಪ್ಲಾನ್ ಮಾಡ್ತಾ ಇದ್ದಾರಾ ಅಂತ ಕೇಳಿದ್ರು. ಧರ್ಮರಾಜ ಕೇಳಿದ. ನಾರದ ಎಲ್ಲ ಕಡೆ ಓಡಾಡೋರು ಅದರ ಗೊತ್ತಿರುತ್ತೆ ಅಂತ ಕೇಳಿದ. ಅವ್ರು ಹೇಳಿದರು ಪ್ರಪೃಷ್ಟ ಆಹಾರಾರದ. ಮತ್ತೆ ಮತ್ತೆ ಕೇಳಿದ ಪೃಷ್ಟ ಪ್ರಪೃಷ್ಟ ಏನಾಯ್ತು ಹೇಳಿ, ಸಂಕೋಚ ಪಡಬೇಡಿ ಅಂತ ಕೇಳಿದಾಗ ಅವ್ರು ಹೇಳಿದರು, ಸೌಭರಾಟ್ ವರಂ ಶಿವಾದವಾಪ ವೃಷ್ಟಿ ನಿರ್ಜಯಂ. ಆ ಸೌಭರಾಟ್ ಸಾಲ್ವರಾಜ ಏನು ಮಾಡ್ದ? ರುದ್ರದೇವರನ್ನು ಕುರಿತು ತಪಸ್ ಮಾಡ್ದ. ಶಿವಾದವಾಪ ವೃಷ್ಟಿ ನಿರ್ಜಯಂ. ವರ ತಗೊಂಡ ರುದ್ರದೇವರಿಂದ. ವೃಷ್ಟಿ ನಿರ್ಜಯ ಅಂದ್ರೆ ಏನು? ವೃಷ್ಟಿ ಕೊಡಿದ್ರೆ ಯಾದವರು. ಯಾದವರೊಂದು ಉಪಪಂಗಡ, ಬಟ್ ಜನರಲ್ಲಿ ಎಲ್ಲರೂ ಕರೆದು ಹೋಗ್ತಾರೆ. ಎಲ್ಲರೂ ಯಾದವರನ್ನು ಕೂಡ ಗೆಲ್ಲಬೇಕು ನಾನು ಅಂತ ವರ ತಗೊಂಡ. ಯಾರು? ಸಾಲ್ವರಾಜ. ಯಾರಿಂದ? ರುದ್ರದೇವರಿಂದ ವರ ತಗೊಂಡ. ಎಲ್ಲ ಯಾದವರಿಗೆ ಅಷ್ಟು ಜನ ಗೊತ್ತಿದ್ರು ಕೂಡ ಅವರು ರುದ್ರದೇವರೆಲ್ಲ ಫೇಲ್ ಆಗಿದೆ, ತುಂಬಾ ಗೊತ್ತು ಅವರಿಗೆ. ಇಷ್ಟಾರು ಏನ್ ಮಾಡ್ತಾರೆ, ಅದು ಹತ್ತಕ್ಕೋ ಫೇಲ್ ಆಯ್ತು, ನಮಗೆ ಫೇಲ್ ಆಗ್ಲಿಕ್ಕಿಲ್ಲ. ಕಾಪಿ ಮಾಡಿದ್ರೆ ನೋಡ್ತಾನೆ ಸಿಕ್ಕಾಕಿದ್ದೇನೆ, ಮತ್ತೆ ಕಾಪಿ ಮಾಡ್ತಾನೆ. ನೋಡು ಕೇಳಿದ್ರೆ ಅವ್ನು ನಾನು ಸಿಗಬೇಕು ಅಂತ ಏನಿಲ್ವಲ್ಲ, ಆ ಥರ ಯೋಚನೆ ಮಾಡ್ತಾನೆ. ಯಾವಾಗಲೂ ಹಾಗೆ ಕಾಲ್ಡ್ರೆ, ಎಷ್ಟೇ ಜನ ಕಾಲ್ಡ್ರೆ ಸಿಕ್ಕಿದ್ರು ಕೂಡ ನಾನು ಸಿಗ್ಲಿಕ್ಕಿಲ್ಲ ಅಂತೋದೇ ಸಿಗ್ತಾನೆ. ಅದು ನೋಡಿ ಇನ್ನೊಂದು ನಾನು ಸಿಗಲ್ಲ, ಅವನೇ ಸಿಗ್ತಾನೆ. ಮತ್ತೆ ತಪ್ಪುಗಳೆಲ್ಲ ನಡೆಯೋದು ಹಾಗೇನೆ. ಸೌಭಾರ ಒಳ್ಳೆ ಕೆಲಸ ಮಾಡೋಕಾರ ಯೋಚನೆ ಬರೋದಿಲ್ಲ. ಯಾರಿಗೂ ಒಳ್ಳೇದಾಗ್ಲಿಲ್ಲ, ನಮಗೂ ಆಗ್ಲಿಕ್ಕೆ ಬಿಟ್ಟೇ ಬಿಡ್ತಾನೆ. ಅದು ಯಾರಿಗೂ ಆಗ್ಲಿಲ್ಲ, ತನಗೂ ಒಳ್ಳೇದಾಗ್ಲಿಕ್ಕೆ ಬಿಟ್ಟು ಬಿಡ್ತಾನೆ. ಕೆಟ್ಟದ್ದು ಮಾತ್ರ ಅವನಿಗೆ ಆಗ್ತಾನೆ, ನನಗೆ ಆಗ್ಲಿಕ್ಕಿಲ್ಲ ಅಂತಾನೆ ಶುರು ಮಾಡ್ತಾನೆ. ಇದು ಒಂಥರ ವಿಚಿತ್ರ ನೆಗೆಟಿವ್ ಥಿಂಕಿಂಗ್ ಇವೆಲ್ಲ ಕೂಡ. ಆ ಥರ ಯೋಚನೆ ಮಾಡಬಾರ್ದು. ಒಳ್ಳೇದು ಯಾರಿಗೂ ಆಗಲಿಲ್ಲ, ಬಟ್ ಒಳ್ಳೇದಂದ್ರೆ ಆಗೇ ಆಗತ್ತೆ. ಕೃಷ್ಣ ಹೇಳಿದ, ನಹಿ ಕಲ್ಯಾಣ ಕಶ್ಚಿತ್ ದುರ್ಗತಿಂ ತಾತ ಗಚ್ಚ. ಒಳ್ಳೆ ಕೆಲಸಕ್ಕೆ ಫಲ ಇದ್ದೇ, ಎಷ್ಟು ಮಾಡಿದ್ರು ಕೂಡ ಜನ ಒಳ್ಳೆ ಕೆಲಸ ಮಾಡೋದಿಲ್ಲ.
ಅವ್ರು ಸಂಧಾನ ಮಾಡ್ಕೊಂಡಿದ್ದಾರೆ. ಏಕಾಸಿ ಏನಾಗಿದೆ ಅವ್ರಿಗೆ ಪಾಪ ಎಷ್ಟು ಗೋಳಾಡ್ತಾರೆ ಗೊತ್ತಾ ಅಂತ ಹೇಳ್ತಾರೆ. ಇವರು ಏನೋ ಇರ್ತಾರೆ ಹೇಗಿದ್ದಾರೆ ನೋಡಿದ್ರೆ ಈ ತರ ಕಂಪೇರ್ ಮಾಡ್ತಾರೆ. ಬಟ್ ಅದು ಪ್ರೂವನ್ ಕೇಸ್ ಅದು. ಏನಾದ್ರು ಒಳ್ಳೇದು ಮಾಡಿ ಒಳ್ಳೇದು ಹಾಗೆ ಆಗುತ್ತೆ ಅಂತೇಳಿ ಅಲ್ಲಿ ಡೌಟ್ ಬರುತ್ತೆ. ತಪ್ಪದು. ಅದು ಆ್ಯಕ್ಚುಲಿ ಏನು ತಿಳ್ಕೊಬೇಕು, ಕೆಟ್ಟವ್ರಿಗೆ ಒಳ್ಳೇದಾದ್ರೆ ಏನೋ ಕಾರಣ ಇದೆ ಹೊರತು ಕೆಟ್ಟದ್ದೇ ಆ ಥರ ಯೋಚನೆ. ಒಳ್ಳೆಯವರಿಗೆ ಕೆಟ್ಟದಾದ್ರೆ ಒಳ್ಳೇದಾಗ್ಲಿ ಏನೋ ಕೆಟ್ಟದ್ದಿದೆ ಅಷ್ಟೇ ಹೊರತು ಹಾಗಲ್ಲ. ನಿಯಮಗಳನ್ನ ನಾವಲ್ಲಿ ಏನು ಮಾಡಬೇಕು, ರೂಲ್ ಈಸ್ ರೂಲ್. ಉಳಿದೇನೆ ತಿಳ್ಕೊತಾರೆ ಎಕ್ಸೆಪ್ಷನ್ ಅಷ್ಟೇ. ಎಕ್ಸೆಪ್ಷನ್ ಕಾರಣ ಇರುತ್ತೆ. ಎಕ್ಸೆಪ್ಷನ್ ಇರೋದು ರೂಲ್ ಪ್ರೂವ್ ಮಾಡಲಿಕ್ಕೆ. ಎಕ್ಸೆಪ್ಷನ್ಸ್ ಓನ್ಲಿ ಪ್ರೂವ್ ದಿ ರೂಲ್ ಅಂತಾನೆ ಇರುತ್ತೆ. ಅಪವಾದ ಅಂತ ಕರೆಯೋದೇ ಅದಕ್ಕೋಸ್ಕರ. ಇದೆಲ್ಲ ಜನ ಯೋಚನೆ ಮಾಡ್ದೇನೆ ಒನ್ ಸೈಡೆಡ್ ಥಿಂಕ್ ಮಾಡ್ತಾರೆ. ಆ ಥಿಂಕಿಂಗ್ ಇರಬಾರ್ದು. ಕೌದ್ಯಮೀ ನೃಪೇಶು ಇತಿ ಪ್ರಪೃಷ್ಟಾ ನಾರದಃ ಸಹೋಭರಾಡ್ವರಂ ಶಿವ ಅವಾಪ ವೃಷ್ಟಿ ನಿರ್ಜಯಂ. ಅವನು ಎಷ್ಟು ಉಗ್ರ ತಪಸ್ ಮಾಡಿದ ಅಂತ ಹೇಳ್ತಾರೆ. ಪಾಂಸು ಮುಷ್ಟಿಂ ಸಕೃದ್ಗ್ರಾಸಿ ಬಹೂನ್ ಅಬ್ದಾನ್ ತಪಶ್ಚರನ್ ಆಜಗಾಮ ಹರಾದಾಪ್ಯ ವರಂ ಕೃಷ್ಣ ಜಯೇ ಪುನಃ. ಪಾಂಸು ಮುಷ್ಟಿಂ ಸಕೃದ್ಗ್ರಾಸಿ, ಒಂದು ದಿವಸಕ್ಕೆ ಒಂದು 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 ಹಿಡಿ ಮಣ್ಣು ತಿಂತಿದ್ದಂತಷ್ಟೆ. ಅಷ್ಟೇ ಆಹಾರ ಅವನಿಗೆ. ಒಂದು ದಿವಸಕ್ಕೆ ಒಂದು ಹಿಡಿ ಮಣ್ಣು, ಅಷ್ಟ ಆಹಾರ. ಅದನ್ನ ಕಡೆಗೂ ಮಣ್ಣು ತಿಂದ ಕೆಲಸನೇ ಮಾಡಿದ. ಕೊನೆಗೆ ಮಣ್ಣು ಎತ್ತಿತ್ತಿ ಅಂತಾರಲ್ಲ, ಮಣ್ಣು ತಿಂದ ಕೆಲಸ ಮಾಡಿದ. ಬಹೂನ್ ಅಬ್ದಾನ್ ತಪಶ್ಚರನ್, ಒಂದು ದಿವಸ 2 ದಿವಸ ಅಲ್ಲ, ಚಾತುರ್ಮಾಸ ವರ್ಷಗಟ್ಟಲೆ ಇಲ್ಲ, ಅದು 4 ತಿಂಗಳಿರೋದು ಅಷ್ಟೇನೆ. ಅದು ಕಂಟಿನ್ಯೂಸ್ ಆಗಿ ಬಹೂನ್ ಅಬ್ದಾನ್ ಅನೇಕ ವರ್ಷಗಳ ಕಾಲ ಬರೀ ದಿವಸಕ್ಕೊಂದು ಹಿಡಿ ಮಣ್ಣು ತಿಂದ್ಕೊಂಡೆ ಅವನು ತಪಸ್ಸು ಮಾಡ್ದ. ಅದೇ ಹಠ ಇದ್ಲಾಕ ಅವೆಲ್ಲ ಮಾಡೋದು ಯಾತಕ್ಕೆ ಹಠ. ಬೆಸ್ತಿರೋ ಇಲ್ವೋ ನೀವೀಗ ಹೊಲಿಬೇಕು, ಡಿಮ್ಯಾಂಡ್ ಮಾಡೋದು ಈ ಥರ ಮಾಡ್ತಾ. ಅವನು ಹೋದ ಬೃಕಾಸುರ. 7 ದಿವಸ ತಪಸ್ ಮಾಡ್ದ ಅಷ್ಟೇ. ಕೇದಾರದವ್ರ ಕೂತು 7 ದಿವಸ ತಪಸ್ ಮಾಡ್ದ. ಪ್ರತ್ಯಕ್ಷರಾಗಲಿಲ್ಲ ರುದ್ರದೇವರು. ತಗೊಂಡ ತಲೆ ಕಡ್ಕೊಂಡ್ಬಿಡ್ತೀವಿ, ಪ್ರತ್ಯಕ್ಷ ಆಗ್ತಿರೋ ಇಲ್ಲೋ, ಬೆದರಿಕೆ ತಂತಾರೆ ಇವೆಲ್ಲ ಕೂಡ. ಇವ್ರೇನ್ ಮಾಡ್ತಾರೆ, ಹೋಗ್ಬಿಡಿ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಕೊಟ್ಟು ಹೊರ ಕೊಡ್ತಾರೆ. ಅಂದ್ರೆ ಅವ್ರು ಈಲ್ಡ್ ಆಗ್ತಾರೆ ಕೆಲವು ಸಲ. ದೇವ್ರ ಸಂಕಲ್ಪ ಅಂತಾನೆ ಕೊಡ್ತಾರೆ. ಈಲ್ಡ್ ಆದಾಗ ಅವರಲ್ಲಿ ಹೆಸರಾವೇಶ. ಸಂಕಲ್ಪ ಇಷ್ಟಪಟ್ಟು ಕೊಟ್ಟಾಗ ಅದು ಪುಣ್ಯಕಾರ. ಆ ರೀತಿ ನಡೀತದೆ. ಪಾಂಸು ಮುಷ್ಟಿ ಸಕೃತ್ ಗ್ರಾಸಿ. ಒಂದ್ಸಲ 20, 30 ತುಪ್ಪಾಗಲ್ಲ, ಚಾಂದ್ರಾಯಣ ಮಾಡಿದಾಗಲ್ಲ, ಇಷ್ಟೇ ನಡೀತಂದ್ರೆ ಬೋದು ಪತ್ತೆ ಇಲ್ಲ. ಹಾ, ಅದು ದೈತ್ಯರು ಅದೇನೆ ದೈತ್ಯ. ಕೆಲವು ಬ್ಲೇಡ್ ತಿಂತಾರೆ ಗೊತ್ತಾ ನಿಮಗೆ, ಬರ್ತಿರೋದು ಬ್ಲೇಡ್ಗಳು ಎಂತ ಇದು ಹಠ. ಅದು ಸಾಧಿಸ್ತಾರೆ ಆ ಥರ ಮಾಡಿ. ಈ ಹಾಗನ್ನು ನೋಡಿ ಬಿಟ್ಕೊಂಡು ಅವ್ರು ಸತ್ತೋಗ್ತಾರೆ, ಮೊನ್ನೆ ಸಾಯ್ತಾನೆ ಇರ್ತಾರೆ, ಆದ್ರೂ ಬಿಡೋದಿಲ್ಲ ಅವ್ರು. ಹುಚ್ಚುಚ್ಚು ಆಟ ಆಡ್ತಾರೆ, ಜೊತೆಗೆ ಕಚ್ಚಿದ್ರೆ ಕತೆ ಮುಗಿ. ಆ ಥರ ಮಾಡೋರಿದ್ದಾರೆ. ಎರಡು ಹೊಟ್ಟೆ ಒಳಗೆ 2 ಸಿಗ್ತಿರುತ್ತೆ ಮೆಟೀರಿಯಲ್ಗಳು. ಆಪರೇಷನ್ ಮಾಡಿದಾಗ KG ಗಟ್ಟಲೆ ಸಿಗುತ್ತಂತೆ ಮಳೆ ತಿನ್ನೋ ಅಭ್ಯಾಸ ಕೆಲವರಿಗೆ. ಅದರಿಂದ ಅದೆಲ್ಲ ಯಾಕೆ ಅಂತ ಕೇಳಾಗಿಲ್ಲ. ಅದು ಎಷ್ಟೋ ಜನ ಇರ್ತಾರೆ ಹಠ. ಅದೇ ಹಠ ಅಂದ್ರೆ ಅದೇನೆ. ಇದು ಕರೀತಾರಲ್ಲ ಎಷ್ಟೋ ಕಡೆ ಆಗೋರಿಗಳು ಅಂತ ಹೇಳ್ತಾರಲ್ಲ, ಅವ್ರ ಕೈ ಹೀಗ್ತಿರ್ತಾರೆ ಅಷ್ಟೇ ಇದ್ದಿರ್ತಾರೆ. ಯಾವಾಗ ಹಾಗೆ ಇರ್ಬೇಕು. ಅದು ಕೊನೆಗೆ ಗಿಡಸಕ್ಕೆ ಬರೋದಿಲ್ಲ ಹಾಗೆ. ಅದು ದೊಡ್ಡ ಸಾಧನೆ. ಅದು ಅವ್ರ ಪ್ರಕಾರ ಏನದು ದೊಡ್ಡ ಸಾಧನೆ. ಅದು ಹೆಮ್ಮೆಯಿಂದ ಹೇಳ್ಕೊತಾರೆ ಹೇಗೆ ಮಾಡಿದ್ದೀನಿ. ಆ್ಯಕ್ಚುಲಿ ತಪ್ಪಿಕೊಂಡು ತಾವೇ ಕಳ್ಕೊತಾ ಇದ್ದಾರೆ ಆ್ಯಕ್ಚುಲಿ. ಬಟ್ ಏನು ಹಠ ಯೋಗ, ಹಠದಿಂದ ಸಾಧಿಸ್ಬಿಟ್ಟಿವಿ ಅಂತ ಕರೀತಾರೆ. ಸುಮ್ಮನೆ ಕೂತ್ರು ಹಾಗಾಗತ್ತೆ, ಏನು ಕಷ್ಟಪಡ್ಬೇಕಾಗಿಲ್ಲ. ಜನ ಕಾಲು ನೋವು ಬರೋದು ಯಾವ್ದಕ್ಕೆ ಶುರುವಾಯ್ತು ಈಗ, ಎಲ್ಲದಕ್ಕೂ ಡಿಪೆಂಡೆನ್ಸ್ ಶುರುವಾಯ್ತು. ಹೆಕಲ್ಲ ಮೇಲೆ ಓಡಾಡ ನಿಂತೋಯ್ತು. ಅದಕ್ಕೋಸ್ಕರ ಏನಾಯ್ತಾಗ ಎಲ್ಲ ನೋವು ಉಪಯೋಗಿಸ್ತಾ ಇದ್ದಾಗ ಪದಾರ್ಥ ಏನಾಗುತ್ತೆ, ಅದು ಕೆಟ್ಟ ಹೋಗುತ್ತೆ. ಎಷ್ಟೋ ಒಳ್ಳೆ ಪದಾರ್ಥ ಉಪಯೋಗಿಸ್ತೇ ಹೋಗ್ಬಿಟ್ರೆ ಪುಸ್ತಕ ಓದೇ ಇಲ್ಲ ಅಂತ ತಿಳ್ಕೊಂಡೆ. ಓದೋ ಪುಸ್ತಕ ಬೇಗ ಹಾಳಾಗಲ್ಲ. ಓದೋರು ಬಿಟ್ಟು ಹಾಗೆ ಪುಡಿ ಬಿಟ್ಬಿಟ್ಟು ಹಾಗೆ ಮುರಿದೋಗ್ಬಿಡುತ್ತೆ. ಹಳೆ ಪುಸ್ತಕ ತೆಗೆದು ನೋಡಿಬೇಕಾದ್ರೆ ಅದು ತೆಗಿಲಿಕ್ಕೆ ಬರಲ್ಲ. ತೆಗೆದ್ರೆ ಪೀಸಾಗಿ ಬಂದ್ಬಿಡುತ್ತೆ. ಒಂದು ಪೇಜ್ಗೆ ತೆಗೆದಾಗೆಲ್ಲ ತುಂಡಾಗ್ತದೆ. ಇದು ಯಾವ್ದಾದ್ರು ಉಪಯೋಗಿಸ್ತಾ ಇದ್ದರೆ ಮಾತ್ರನೇ ಬಾಳಿಕೆ ಬರೋದು. ಕಾಡು ಬ್ಯಾಟ್ರಿ ಡೌನ್ ಆಗುತ್ತೆ ಅಂತ ಹೇಳೋದಿಲ್ಲ. ವೆಹಿಕಲ್ಗಳೇ ಓಡೋದಿಲ್ಲ ಆಮೇಲೆ. ಅದು ಕಂಟಿನ್ಯೂ ಬಂದರೆ ಹೋಗಿ ಬರ್ಬೇಕಾದ್ರೆ ತುಂಬ ಅಂದರೆ ಕೈಕಾಲು ಉಪಯೋಗಿಸೋ ಪ್ರಸಂಗನೇ ಬರ್ತಾ ಇಲ್ಲ. ಹಾಗಾಗಿ ಚಮಚಗಳು ಈ ಕಡೆ ಟೇಬಲ್ ಬೇಲ್ಸು ಕೆಳಗೆ ಕೂಟ ಅಭ್ಯಾಸ ಇಲ್ಲ. ಕೆಳಗೆ ಕೂಡ ಹಿಂದಿನ ಕಾಲಕ್ಕೆ ಏನಾಗಿರೋ ಆಸನ, ಅದು ಊಟಕ್ಕೆ ಕೊಡ್ತಾರಪ್ಪ. ಊಟ ಬಿಡ್ತೀರೋ ಆಸನ, ಅದು ಗೊತ್ತಾಯ್ತು. ಪದ್ಮಾಸನ ಹಂಗೆ ಬಿಡಾಕ ಹಾಗೆ ಕೊಡಬೇಕು. ಅದೇ ಯೋಗದ ಒಂದು ಭಾಗ. ಅದು ಸರಿಯಾಗಿ ಕೂಡೋದು ಕೂಡ ಏನದು ಯೋಗದ ಫಸ್ಟ್ ಸ್ಟೆಪ್. ಅದು ಜನಪದ ಆರೋಗ್ಯ ಇರ್ತಿತ್ತು. ಅದಿಲ್ಲೇ ಇಲ್ಲ. ಟೇಬಲ್ ಮೇಲೆ ಆಸನಲ್ಲೇ ಇಲ್ಲ. ಅದು ಯಾವ ಆಸನ ಅದು? ಟೇಬಲ್ ಮೇಲೆ ಕೊಡ್ತೀರ ಬೇರೆ ಆಸನನೇ ಅಲ್ಲ ಅದು. ಗೊತ್ತಾಯ್ತಾ? ಕೆಳಗೆ ಕೊಡೋದಕ್ಕೆ ಆಸನ ಅಂತ ಕರೀತಾರೆ. ಅದು ಸ್ವಸ್ತಿಕಾಸನ, ವೀರಾಸನ, ಪದ್ಮಾಸನ ಅಂತ 3 ಭಾಗ. ಕಂಫರ್ಟಬಲ್ ಆಸನಗಳು ಕೊಡೋದಕ್ಕೆ. ಊಟ ಮಾಡೋಷ್ಟು ಕೂಡ ಏನಾಗುತ್ತದ, ಏನಾಗುತ್ತೆ, ಫುಲ್ ಬಾಡಿ ಎಲ್ಲ ವರ್ಕ್ ಮಾಡ್ತಾರೆ. ಸರಿಯಾಗಿ ಒಂದು ಸ್ಟೆಬಿಲಿಟಿ ಬರೋದು. ಅರ್ಥ ಆಯ್ತಾ? ಅದು ಬಿಟ್ಬಿಡ್ತಾರೆ. ಅದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆ ಥರ ಸ್ಥಿತಿ. ಅದು ಫ್ಯಾಷನ್. ಯಾರೋ ಮಾಡ್ದ ತಾನು ಮಾಡ್ದ.
ಈ ರೀತಿ ಮಾಡಿ ಮಾಡಿ ಎಲ್ಲದರಲ್ಲೂ ಇಮಿಟೇಷನ್ಗಳೇ. ಅವ್ನು ಚಮಚ ತಾನು ಚಮಚ ಉಪಯೋಗಿಸ್ದ, ಕಂಡವ್ರಿಗೆ ಚಮಚ ಆಗ್ತಾ ಇರ್ತಾರೆ ಆ ಥರ, ಚಮಚ ಅವ್ರಿಗೆ ಚಮಚ ಅಂತ ಕರೀತಿರ್ತಾರೆ, ಆ ಥರ ಆಗಿಬಿಡ್ತಾರೆ. ಆಗ ನೆಸಿಟಿನೇ ಇಲ್ಲ ಇವರಿಗೆ. ಈ ಫಾರಿನ್ಗೆ ಹೋಗಿ ನೋಡ್ತಾರೆ, ಅಲ್ಲೆಲ್ಲ ಅಲ್ಲಿ ಅನಿವಾರ್ಯ ಪಾಪ ಅವ್ರಿಗೆ, ಯಾಕೆಂದ್ರೆ ಸಿಕ್ಕಾಬಟ್ಟು ಕೋಲ್ಡ್ ಅವ್ರಿಗೆ ಹಾಕ್ಕೊಂಡೇ ತಿನ್ಬೇಕು. ಅವ್ರು ಕೈಲಿ ತಿನ್ನಕ್ಕಾಗಲ್ಲ, ಗ್ಲೌಸ್ ಹಾಕ್ಕೊಂಡ್ಬಿಟ್ಟು ತಿನ್ನಕ್ಕಾಗಲ್ಲ, ಸ್ಪೂನ್ ಉಪಯೋಗಿಸ್ತಾರೆ, ಅದು ಅನಿವಾರ್ಯ. ಅದು ಆ ರೀತಿ ಇಲ್ಲಿ ಮಾಡಿಬಿಟ್ರೆ ಅದು ಇವ್ರಿಗೆ ಯೋಚನೆ ಮಾಡಲಿಲ್ಲ. ಅದು ದೊಡ್ಡಸ್ತಿಗೆ ಅದು ಮಾಡಿಬಿಟ್ರೆ ಒಬ್ಬ ಎಷ್ಟು ಅಲ್ಲಿ ಹೋಗ್ಬೇಕು ಗುರುತು ಎಲ್ಲ ಬಾರಿ ಹೋಗ್ಬೇಕಿದ್ದಾರೆ, ಭಾರಿ ದೊಡ್ಡ ಮನುಷ್ಯ ಅಂತ ಈ ಭ್ರಮೆ ಹುಟ್ಟಿಸಿದ್ರು ಎಲ್ಲರೂ ಕೂಡ. ಅನಿವಾರ್ಯ ಎಂಬುದು ಮಾತು ಬೇರೆ. ಅದನ್ನೆಲ್ಲ ಯೋಚನೆ. ಶೋಕಿ ವೀಲ್ ಚೇರ್ ಕೊಡ್ತಾರೆ ಯಾರು? ಶೋಕಿ ಕೊಡ್ತಾರಾ? ಅನಿವಾರ್ಯ ಕೊಡೋದು. ಅದನ್ನು ನೀವು ಫ್ಯಾಷನ್ ಅಂತ ತಿಳ್ಕೊಂಡ್ಬಿಟ್ರೆ ತಪ್ಪ. ವಾಂಸುಮುಷ್ಟಿಂ ಸಕೃದ್ಗ್ರಾಸಿ ಬಹೂನಬ್ದಾನ್ ತಪಶ್ಚರನ್ ಆಜಗಾಮ ಹರಾದಾಪ್ಯ ವರಂ ಕೃಷ್ಣ ಜಯೇ ಪುನಃ. ಸ್ಪೆಷಲ್ 2 ವರ ತಗೊಂಡು, 1 ವರ ಯಾದವ್ರನ್ನ ಗೆಲ್ಬೇಕು ನಾ, ಇನ್ನೊಂದು ವರ ಸ್ಪೆಷಲ್ ಕೃಷ್ಣನ್ ಗೆಲ್ಬೇಕು. ಮತ್ತೆ ಮೇನ್ ಟಾರ್ಗೆಟ್ ಯಾರಿವರಿಗೆಲ್ಲ? ಕೃಷ್ಣ. ಕೃಷ್ಣ ಜಯೇ ಪುನಃ. ಸಶ್ರುತ್ವಾ ಮಾಗಧ ವಧಂ ದಿಶಾಂ ವಿಜಯಮೇವ ಚ ರಾಜಸೂಯಂ ಕ್ರತುಂಚೈವ ಶಿಶುಪಾಲ ವಧಂ ತಥಾ. ಇಷ್ಟಲ್ಲಿ ಯಾತಕ್ಕೆ ಹೇಳಿದ್ರು ಅಂದ್ರೆ, ಈಗ ದಿಗ್ವಿಜಯ ನಡೀತು ಪಾಂಡವರದು. ಈ ಸಾಲ್ವ ಸೋತಿದ್ಮೇಲೋ ಪ್ರಶ್ನೆ ಬಂದಾಗ ಸಾಲ್ವ ಔಟ್ ಆಫ್ ಸ್ಟೇಷನ್, ಆದ್ರಿಂದ ಪ್ರಸಂಗ ಬರಲಿಲ್ಲ. ಅರ್ಥ ಆಯ್ತಾ? ಈಗ ಯಾತಕ್ಕೆ ಔಟ್ ಆಫ್ ತಪಸ್ ಮಾಡ್ಲಿಕ್ಕೆ ಹೊಟ್ಟಿದ್ದವು, ಇದ್ದಿದ್ದೇನು ಸೋಲ್ತಿದ್ದ, ಅದೇ ದೊಡ್ಡ ವಿಚಾರ ಅಲ್ಲ. ಆದ್ರೆ ಸೋಲ್ದೇ ಇರೋಕ್ಕೆ ಕಾರಣ ಅವನು ಅಲ್ಲಿ ಇಲ್ಲೇ ಇಲ್ಲ ಆಗ, ಆದ್ರಿಂದ ಅವ್ನು ಗೆದ್ದ. ಟೀಮಲ್ಲೇ ಇಲ್ಲ ಅಂದಮೇಲೆ ಗೆಲ್ಲೋ ಸೋಲು ಪ್ರಶ್ನೆ ಬರೋದಿಲ್ಲ. ಸಶ್ರುತ್ವ ಮಾಗತವಧಂ ದಿಶಾಂ ವಿಜಯಮೇವ ಚ. ಮೊದಲೇ ಏನಾಯ್ತು ಅಂತ ಕೇಳಿದ ತಪ್ಪಿಸ್ಕೊಂಡು ಬಂದು. ಅಷ್ಟೊತ್ತಿಗೆ ಏನಾಗಿದೆ, ಅವ್ರ ಗುರುನೇ ಹೋಗ್ಬಿಟ್ಟಿದೆ ಮಾಗಧ. ಅವ್ರ ಶಿಷ್ಯರು ಎಲ್ಲ ಕೂಡ ಮಾಗಧ ಸತ್ತೋದ. ದಿಶಾಂ ವಿಜಯ, ಪಾಂಡವರು ದಿಗ್ವಿಜಯವನ್ನು ಮಾಡಿದರು. ರಾಜಸೂಯಂ ಕೃತ ರಾಜಸೂಯವನ್ನು ಮಾಡಿದರು. ಶಿಶುಪಾಲ ವಧಂ ತದ, ಶಿಶುಪಾಲನೂ ಸತ್ತ. ಇಷ್ಟು ವಿಷಯ ನಡೆದೋಗಿದೆ. ಅನೇಕ ವರ್ಷ ಹೋಗಿದ್ದಾನಲ್ಲ ಅವನು, ಇಷ್ಟು ವಿಷಯ ನಡೆದೋಗ್ಬಿಟ್ಟಿದೆ. ಇದನ್ನೆಲ್ಲ ಕೇಳಿದ. ಭಾರಿ ಸಿಟ್ಟು ಬಂತವನಿಗೆ. ಯೋಚನೆ ಮಾಡ್ಬೇಕಾಗಿತ್ತು ಅವನು. ಜರಾಸಂಧನಂತವನೇ ಸತ್ತ, ಶಿಶುಪಾಲ ಸತ್ತ, ನಾನು ಹುಷಾರ ಇತರ ವಾಸಿ ತಿಳ್ಕೊಬೇಕಾಗಿತ್ತು. ಏನ್ ಮಾಡಿದ ಅವನು? ನಾನು ಕೈ ನೋಡೇ ಬಿಡ್ತೇನೆ, ಸೇರ್ತಿಸ್ಕೊಂಡ್ಬಿಡ್ತೇನೆ ಅಂತ ಹೊರಟ, ಸತ್ತ. ಯದೂನ್ ಪ್ರತ್ಯುದ್ಯಮಂ ತೂರ್ಣಂ ಕರೋತೀತಿ ನಿಶಮ್ಯ ತತ್. ಈಗ ಅವನೇನ್ ಮಾಡಿದ್ದಾರೆ? ಇದಕ್ಕೆಲ್ಲ ಯಾರ ಕಾರಣ? ಕೃಷ್ಣ ಕಾರಣ. ಯಾದವರ ಮುಖಂಡ ಕೃಷ್ಣ. ಅದಕ್ಕೆ ಏನ್ ಮಾಡ್ಬೇಕೀಗ? ಯಾದವರನ್ನ ಅಟ್ಯಾಕ್ ಮಾಡ್ಬೇಕು ಅಂತೇಳಿ ಏನ್ ಮಾಡಿದ ಅವನೀಗ? ಯುದ್ಧಕ್ಕೆ ಬರ್ತಾ ಇದ್ದಾನೆ. ಇದಿಷ್ಟು ಬ್ಯಾಕ್ಗ್ರೌಂಡ್. ಈಗ ಏನ್ ನಡೆದಿದೆ ಅಂತ ಧರ್ಮರಾಜ ಕೇಳಿದ್ನಲ್ಲ, ಇದು ನಡೀತಾ ಇದೆ ಈಗ. ಸಾಲ್ವರಾಜ ದ್ವಾರಕೆ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾ ಇದ್ದಾನೆ ಅಂತ ಕೇಳಿದ. ಕೃಷ್ಣ ಏನ್ ಮಾಡಿದೆ? ನೆಕ್ಸ್ಟ್ನೇ ನಮ್ ಕೆಲಸ ತಾರಪ್ಪ ಹೋಗ್ಬೇಕಲ್ಲ ಅಂತ ಹೊರಟ್ಬಿಟ್ಟಲ್ಲಿ. ಇಷ್ಟೆಲ್ಲ ಕೃಷ್ಣದ ಸಂಕಲ್ಪ. ಹೊರಟ ಅಲ್ಲಿಂದ. ಅನಿವಾರ್ಯ ಬಂತು ಅಂತ ಹೊರಟ ಕೃಷ್ಣ. ಆಕ್ಚುಲಿ ಅನಿವಾರ್ಯ ಅಲ್ಲ, ಇಲ್ಲಿ ಆಗ್ಬೇಕಾದ್ದಿದೆ, ಅದಕ್ಕೆ ಆಗ ಹೊರಟ. ಸಮೈಚ್ಛ ಧರ್ಮಜ ಕೃಷ್ಣ ಮುಖ ಸೀತಾಂಶು ಮಂಡಲಂ. ಇದೆಲ್ಲ ಕೇಳಿಬಿಟ್ಟು ಕೃಷ್ಣ ಅಲ್ಲೇ ಕೂತಿದ್ದಾನೆ. ಧರ್ಮರಾಜ ಕೇಳಿದ, ನಾರದರು ಹೇಳಿದ್ರು. ಕೃಷ್ಣ ಅಲ್ಲೇ ಕೂತಿದ್ದ. ಕೃಷ್ಣನ ಮುಖ ನೋಡಿದ ಯಾರೋ ಧರ್ಮರಾಜ. ಕೃಷ್ಣ ಮುಖ ಹೇಗಿತ್ತು ಅಂದ್ರೆ, ಕೃಷ್ಣ ಮುಖ ಸೀತಾಂಶು ಮಂಡಲಂ. ಸ್ವಾಮಿಗಳಲ್ಲಿ ವ್ಯಾಖ್ಯಾನದಲ್ಲಿ ಬರೀತಾರೆ, ಕೃಷ್ಣ ಮುಖ ಚಂದ್ರ ಇದ್ದಾಗಿತ್ತು. ಅದೇನಾಗಿಲ್ಲ, ಏನಿಲ್ಲೇ ಇಲ್ಲ. ಅದೇನ್ ಗಾಬರಿ ಕೃಷ್ಣನ್ಗೆ ಏನು ಗಾಬರಿ ಆಗ್ಬೇಕಾಗಿದೆ ಹೇಳಲಿಲ್ಲ. ಬಸ್ ನಿಲ್ಲಿಸಿರ್ತೀವಿ, ಎಲ್ಲೋ ಓಡೋಡ್ ಹೋಗ್ತಾ ಇರ್ತಾರೆ ಬಸ್ನ. ಇನ್ನೊಬ್ರು ಕಾಮ ಬರ್ತಾರೆ, ಡ್ರೈವರ್ ಅವನೇ ಅಲ್ಲ ಬದುಕು ಹೋಗಾಗಿಲ್ಲೇ ಏನು. ಅವ್ರಿಗೆ ಎಲ್ಲರೂ ಹತ್ತಿರ್ಕೊಂಡು ಎಲ್ಲೋ ಮಾತಾಡ್ತಿರ್ತಾರೆ. ಯಾಕೆ? ಇವರಿಗೆ ಅವಸರ ಇಲ್ಲ ಅವನಿಗೆ. ಯಾಕೆ? ತನ್ನ ಕೈಲಿದೆ ಅದು. ಯಾವ್ದು ತನ್ನ ಕೈಲಿರುತ್ತೋ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಬಂದಿಲ್ಲ. ಇವತ್ತು ಮಾಡಕ್ಕೆ ಹೋಗ್ತಾರೆ, ತನ್ನ ಕೈಯಲ್ಲಿಲ್ಲ, ಟೆನ್ಷನ್ ಶುರುವಾಗುತ್ತೆ. ಅದು ಡಿಸೀಸ್ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಅಂತದ್ದು ಯಾವ್ದು ಟೆನ್ಷನ್ ಆಗುತ್ತೋ ಕೆಲಸ ಹಚ್ಕೊಳ್ಳೋಕೆ ಹೋಗ್ಬಾರ್ದು. ಅಲ್ಲಿಗೆ ರಿಲೀವ್ ಆಗಿಬಿಡ್ಬೇಕಾದ್ರೆ. ಯಾವ್ದ? ಈಗ ನೋಡಿ, ಕೃಷ್ಣನ್ ಕೇಳಿದ ಇಷ್ಟ ನಡೀತು ಅಂತೇಳಿ. ಕೃಷ್ಣ ಹೇಳ್ತಾನೆ, ಈಗ ಹಾಗಿದ್ರೆ ಹೋಗ್ಬೇಕಲ್ಲಪ್ಪ, ರಕ್ಷಣೆ ಮಾಡ್ಬೇಕಲ್ಲ, ಅದಕ್ಕೆ ಹೋಗ್ತೇನೆ ಅಂತೇಳಿ ಬಂದೊಂದು ವ್ಯವಸ್ಥೆ ಮಾಡ್ದ. ಅಸ್ತಿತಿ ಮುಕ್ತಾಸ ಗೋವಿಂದ ಪ್ರೇಷಯಾಮಾಸ ಯಾದವಾನ್ ಪ್ರದ್ಯುಮ್ನಾದೀನ್ ದಿನೈ ಕೈಶ್ಚಿತ್ ಸ್ವಯಂ ತ್ಯಾಗಾತ್ ಸಹಾಗ್ರಜ. ಅಸ್ತು ಇತಿ ಮುಕ್ತ. ಹೌದಾ, ಆಗ್ಲಿ ಅಂತ ಹೇಳಿದ ಕೃಷ್ಣ. ಸಹ ಗೋವಿಂದ ಪ್ರೇಷಯಾಮಾಸ ಯಾದವಾನ್. ಯಾದವರನ್ನೆಲ್ಲ ಮುಂದೆ ಹೋಗಿ ಅಂತ ಕಳಿಸ್ತ. ಎಲ್ಲ ಕಾರ್ಯಕ್ರಮ ಮುಗ್ಬಿಟ್ರೆ ಎಲ್ಲ ಕೂಡ ಹೆಚ್ಚನ ಇಲ್ಲ. ಎಲ್ಲ ಅಲ್ಲಿ ಹೊರಟ್ರು. ಈಗ ಹೆಂಗಸರ ಮಕ್ಕಳು ಕೆಲವರು ಇರ್ತಾರೆ, ಅವರೆಲ್ಲ ಪಟ್ಟಣಗಳು ಇರ್ತಾರೆ, ಅವ್ರಿಗೆ ರಕ್ಷಣೆ ಮಾಡಬೇಕು ಅಂತ ಇವರೆಲ್ಲ ಹೊರಟ್ರು ಯಾದವರೆಲ್ಲ. ಸ್ವಲ್ಪ ದಿವಸ ಆಯ್ತು. ಸ್ವಯಂ ತ್ಯಾಗಾತ್ ಸಹಾಗ್ರಜ. ಬಲರಾಮ ದೇವರು ಕೃಷ್ಣ ಇಬ್ಬರು ಇಲ್ಲೇ ಇದ್ರು. ಆಮೇಲೆ ಇವರು ಹೊರಟ್ರು. ಫಸ್ಟು ಯಾದವರು ಕಳಿಸಿದ್ರು, ಆಮೇಲೆ ಬಲರಾಮ ಕೃಷ್ಣ ತಾ ಹೊರಟು.
ಹೀಗಾಗಿ ಇಷ್ಟೆಲ್ಲ ನಡೆಯೋತ್ತಿಗೆ ಏನಾಗಿತ್ತು, ಈಗ ವಿದುರ ಬರೋ ಟೈಮ್ ಈಗ ಅಂದರೆ ಇಷ್ಟೊತ್ತು ಕೂಡ ಕೃಷ್ಣ ಇದ್ದ, ವಿದುರ ಬರೆದ ಕೃಷ್ಣ ಅಲ್ಲಿರಲಿಲ್ಲ. ಆದ್ದರಿಂದ ಯಾರು ಅಡ್ವೈಸ್ ಮಾಡಕ್ಕೆ ಉಳಿದವ್ರು ಮಾತ್ರ ಅದಕ್ಕೆ ಕೇಳೋದಿಲ್ಲ. ರಾಜ ನಾನು ಅಂತ ಹೇಳಿ, ರಾಜ ಚಕ್ರವರ್ತಿ, ಬರೀ ರಾಜ ಅಲ್ಲ, ಧರ್ಮರಾಜ ಯಾರೀಗ ಚಕ್ರವರ್ತಿ, ಮತ್ತೆ ಬರೀ ಅಣ್ಣ ಉಳಿದವ್ರಿಗೆಲ್ಲ ಎರಡು ಪವರ್ ಬಂತ ಆತನಿಗೆ. ಆದ್ರಿಂದನೇ ಉಳಿದವ್ರ ಮಾತು ಕೇಳೋ ಪ್ರಸಂಗ ಬರಲಿಲ್ಲ. ಕೃಷ್ಣ ಇದ್ರೆ ಕೇಳ್ತಿದ್ದ, ಕೃಷ್ಣ ಅದಕ್ಕೆ ಅಲ್ಲಿ ಇಲ್ಲದಂತೆ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡಿಕೊಂಡ. ವಿದುರಸ್ತು ತಥೋ ಗತ್ವಾ ಧರ್ಮರಾಜ ಮಥಾಹ್ವಯತ್ ಭ್ರಾತೃರ್ವಾರ್ಯಮಾಣೋಪಿ ಕೃಷ್ಣ ಯಾಚ ಸ ಧರ್ಮರಾಟ್. ಆಗ ವಿದುರ ಅಲ್ಲಿಗೆ ಬಂದ. ವಿದುರಸ್ತು ತತಃ ಗತ್ವಾ ಧರ್ಮರಾಜಂ ಅಥ ಆಹ್ವಯತ್. ವಿದುರಾಗ ಅಲ್ಲಿಗೆ ಹೋಗಿ ಧರ್ಮರಾಜನನ್ನ ಕರೆದ. ವಿದುರ ಕರೆದಿದ್ದು ಬಹಳ ಸ್ವಾರಸ್ಯ. ನಿಮ್ ದೊಡ್ಡ ಕಳಿಸಿದ್ದಾನೆ, ಯೂತಕ್ಕೆ ಬರಬೇಕಂತೆ, ನೀನು ಬಾ, ನಾನು ಹೇಳ್ತಾ ಇದ್ದೇನೆ ಬರಬೇಡ, ಎರಡೆರಡು ಒಟ್ಟಿಗೆ ಆತರ ಆರ್ಡ್ರ್ ಇದು, ಡೋಂಟ್ ಇದು, ಅದು ಫಾಲೋ ಮಾಡಬೇಡ. ಅದು ವಿದುರಲ್ಲಿ ಹೇಗೆ ಎರಡು ನಡ್ಕೋತೇನೆ, ಅಪ್ಪಣೆ ಪಾಲಿಸ್ಬೇಕು, ಬೇರೆ ದಾರಿ ಇಲ್ಲ. ಅದು ಅಡ್ವೈಸ್ ಮಾಡೋಕ್ಕೂ ಬೇರೆ ಇದೆ, ಅದು ಆರ್ಡರ್, ಇದು ಅಡ್ವೈಸ್. ಇದು ಅಡ್ವೈಸ್ ಮಾಡೋ ಹಕ್ಕಿದೆ, ಉಪಯೋಗ ಮಾಡ್ಕೋ ಅಂತ ಹೇಳ್ದ. ಧರ್ಮರಾಜ ಕೇಳಲಿಲ್ಲ, ಅದು ಸಮಸ್ಯೆ. ಸಮಸ್ಯೆ ಅಂದ್ರೆ ವಿದುರನೇ ಧರ್ಮರಾಜ, ಧರ್ಮರಾಜ ವಿದುರ ಇಬ್ಬರು ಯಮನಾವತಾರನೇ. ಈ ರೂಪಕ್ಕೆ ಕಲ್ಯಾವೇಶ ಇದೆ, ಆ ರೂಪಕ್ಕೆ ಕಲ್ಯಾವೇಶ ಇದೆ, ಗೊತ್ತಾಯ್ತಾ? ಈ ರೂಪಕ್ಕೆ ಕಲ್ಯಾವೇಶ ಇದೆ, ಆ ರೂಪ. ಉದಾಹರಣೆಗೆ ಇದು ಮುಸುರೆ ಆಗಿದೆ, ಕೈ ಮುಸುರೆ ಆಗಿಲ್ಲ ಅಂತವಲ್ಲಿ ಹಾಗೆ ಮುಸುರೆ ಗೊತ್ತಾಗುತ್ತೆ. ಮೈಲಿಗೆ ಬೇರೆ, ಮುಸುರೆ ಬೇರೆ. ಮೈಲಿಗೆ ಕೈಯೊಂದು ಮೈಲಿಗೆ ಆಗೋದಿಲ್ಲ, ಆದ್ರೆ ಏನಾಗುತ್ತೆ, ಪೂರ್ತಿ ಮೈಲಿಗೆ. ಮುಸುರೆ ಆದ್ರೆ ಅಲ್ಲ, ಏನಾಗುತ್ತದ, ಮುಟ್ಟಿದ್ದು ಮಾತ್ರ ಆಗುತ್ತೆ. ಎಷ್ಟು ವ್ಯತ್ಯಾಸ ಇದೆ ಎಲ್ಲರಲ್ಲೂ ಕೂಡ. ಇದನ್ನು ಜನ ಪ್ರಶ್ನೆ ಮಾಡಿ ಉತ್ತರ ಕೊಡ್ಬೇಕಾದ್ರೆ, ಈಗ ಪ್ರಶ್ನೆ ಮಾಡಿದಾಗ ಎಷ್ಟು ಡಿಫರೆನ್ಸ್ ಇದೆ ಅದಕ್ಕೆ. ಅಂದ್ರೆ ಅದು ಭಾಗ ಬೇರೆ, ಈ ಭಾಗ ಬೇರೆ. ಮುಸುರೆ ಭಾಗ ಅನ್ನೋದು ಅವಯವಕ್ಕೆ ಸಂಬಂಧಪಟ್ಟಿತ್ತು, ಈ ಮೈಲಿಗೆ ಭಾಗ ಅನ್ನೋದು ಇಡೀ ದೇಹಕ್ಕೆ ಸಂಬಂಧಪಟ್ಟಿತ್ತು. ಆದ್ದರಿಂದ ಮೈಲಿಗೆ ಆದ್ರೆ ಪೂರ್ತಿ ಮೈಲಿಗೆ ಆಗ್ತಾನೆ ಹೊರತು ಏನಾಗಲ್ಲ, ಯಾವುದೋ ಮೈಲಿಗೆ ಬಟ್ಟೆ ಬಿಟ್ರೆ ಕೈ ತೊಳ್ಕೊಂಡ್ಬಿಟ್ರೆ ಹೋಗೋದಿಲ್ಲ, ಮತ್ತೆ ಸ್ನಾನನೇ ಮಾಡೋದು, ಕೆಲಸವ್ರು ಮಡಿ ಆಗೋದಿಲ್ಲ. ಇದು ಹಾಗಲ್ಲ, ಮುಸುರೆ ವೆರಿ ಸಿಂಪಲ್. ಎಂಜಲು ಇನ್ನೂ ಡೇಂಜರು. ಎಂಜಲ್ ಏನಾಗುತ್ತದ, ಎಂಜಲು ಅವ್ನು ಬಿಟ್ಟಿದ, ಮುಸುರೆಯಿಂದ ಬಿಟ್ಟಿದ, ಒಳ್ಳೆ ಹಾಲು ಮೊಸರು ಇಟ್ಟಿದ್ರೆ ಮುಸುರೆ ಕೈಲಿ ಬಿಟ್ಟುಬಿಟ್ಟೆ, ಏನಾಯ್ತದ, ಉಳಿದವ್ರು ಹಾಕ್ಸಬಹುದು, ತಪ್ಪೇನಿಲ್ಲ. ಬಟ್ ನಾಳೆ ಬರಲ್ಲ, ಆಮೇಲೆ ಬರಲ್ಲ. ಆ ಎಂಜಲು ಮಾಡಿಬಿಟ್ಟು ಅವ್ರಿಗೂ ಬರೋದು, ಯಾರಿಗೂ ಬರಲ್ಲ. ಏನಾಯ್ತದ, ಅವ್ರಿಗೂ ಆ ಉಳಿದವ್ರಿಗೂ ಬರೋದಿಲ್ಲ, ಅವ್ರಿಗೂ ಯಾರಿಗೂ ಎಷ್ಟಾಗುತ್ತೆ. ಅದು ಎಷ್ಟು ತಾರತಮ್ಯ ಇದೆ ಮಡಿ ಮೇಲಿಗೆಲ್ಲೂ ಕೂಡ, ತುಂಬಾ ತಾರತಮ್ಯ. ಇವತ್ತು ಅದೆಲ್ಲ ಜನ ಗೊತ್ತೂ ಇಲ್ಲ. ಹಿಂದೆ ಗೊತ್ತಿದ್ದು ಮಡಿ ಮೇಲಿಗೆ ಮಾಡ್ತಿರ್ಲಿಲ್ಲ, ಈಗ ಗೊತ್ತೇ ಇಲ್ಲ. ಮಡಿ ಮಾಡ್ತೀವಿ ಅಂತಾರೆ, ಹಣೆ ಬಾರಿ ಇದು ಮಡಿ ಅದವ್ರಿಗೆ ಗೊತ್ತಿದ್ದಿರ್ತಾರೆ, ಆ ಕಾನ್ಸೆಪ್ಟೇ ಹೊರಟು. ಮಾತೃಭಿರು ಭಾರ್ಯ ಮಾನೋಪಿ ಕೃಷ್ಣ ಯಾಚ ಸಧರ್ಮರ. ಮಡಿ ಹೇಗೆ ಉಪಯೋಗ ಬರುತ್ತೆ ಅಂದ್ರೆ, ವೈರ್ ರಿಪೇರಿ ಮಾಡ್ಬೇಕೀಗ, ದಯವಿಟ್ಟು ಹಾಗೆ ಮುಟ್ಲಕ್ಕೆ ಹೋಗ್ತಾನೆ, ಏನಾಗಿ ಸತ್ತು ಹೋಗ್ತಾನೆ. ಟೆಸ್ಟರ್ ಇಟ್ಟ, ಎಷ್ಟು ಉಪಯೋಗ ಆಯ್ತು ಈಗ. ಇದೆಲ್ಲ ಕಾಮನ್ ಸೆನ್ಸ್. ಮಡಿ ಇಲ್ಲಿ ಯಾರಿಗೆ ಗೊತ್ತಾಗುತ್ತೆ, ಇಲ್ಲಿ ಗೊತ್ತಾಗಲ್ಲ. ಇದು ಸ್ಲೋ, ಅದು ಇಮಿಡಿಯೇಟ್. ಎಲ್ಲಿ ಇಮಿಡಿಯೇಟ್ ಆಗುತ್ತೋ ಮನುಷ್ಯ ಎಚ್ಚರ ಕೂತ್ಕೊಳ್ತಾರೆ, ಯಾವ ಸ್ಲೋ ಆಗುತ್ತಾರೆ ಮರ್ತು ಬಿಡ್ತಾರೆ. ಅದರಿಂದ ಪಜಿತ್ಯ ಇದೆ. ನಾವು ಮಾಡೋ ತಪ್ಪುಗಳಲ್ಲಿ ತಿದ್ಕೊಳ್ಳೋಕೆ ಅವಕಾಶ ಇರೋ ಕಾಲ ನಾವು ಕಳ್ಕೊಂಡ್ಬಿಡ್ತೇವೆ. ಸಾರ್ಧಂ ಮಾತ್ರ ಭ್ರಾತೃಭಿರ್ವಾರ್ಯಮಾಣೋಪಿ ಕೃಷ್ಣಯಾಚ ಧರ್ಮರಾಟ್ ಭ್ರಾತೃಭಿ ವಾರ್ಯಮಾಣ. ಎಲ್ಲ ಭೀಮಸೇನ, ಅರ್ಜುನ, ಅದಕ್ಕೆ ಎಲ್ಲರೂ ಹೋಗಬಾರ್ದು ಅಂತ ಹೇಳಿದರು. ಕೃಷ್ಣ, ದ್ರೌಪದಿ ದೇವಿ ಹೇಳಿದರು. ಆದ್ರೂ ಹೆಸರು ಧರ್ಮರಾಜ, ಅವ್ರು ಹೇಳ್ತಿರೋ ಧರ್ಮ ಅದು ಕೇಳಲಿಲ್ಲ. ಧರ್ಮವನ್ನೇ ಕೇಳಿದ ಧರ್ಮರಾಜ, ಇದು ಸಮಸ್ಯೆ ಅಂತ ಕೇಳಿದ. ಧರ್ಮವನ್ನೇ ತಾನು ಮಾಡಲಿಲ್ಲ, ಉಳಿದವ್ರು ಹೇಳಿದ್ರು ಕೇಳಲಿಲ್ಲ. ಧರ್ಮರಾಜ ಮಾತ್ರ ಧರ್ಮರಾಜನೇ, ಇದು ಮ್ಯಾಜಿಕ್ ಇದು. ಆದ್ರೆ ಎಂದೂ ಕೂಡ ಭೀಮಸೇನಿಗೆ ಸತ್ಯೇಚ ಧರ್ಮೇಚ ರಥ ಸದೈವ. ಧರ್ಮರಾಜ ಸದಾ ಧರ್ಮಾಚರಣೆ ಮಾಡಿದವನಲ್ಲ. ಇದೇ ಬೆಸ್ಟ್ ಎಕ್ಸಾಂಪಲ್. ಈ ಇನ್ಸಿಡೆಂಟೇ ಸಾಕು. ತುಂಬ ಜನ ಪ್ರಶ್ನೆ ಮಾಡ್ತಾರೆ, ಅಂತ ಧರ್ಮರಾಜ ಜೋರಿ ಹೇಗೆ ಆಡದ ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ, ಧರ್ಮರಾಜ ಏನಂತ ಕರೆದಿಲ್ಲ, ನಾವು ದೇವರು ಅಂತ ಕರೆದಿಲ್ಲ, ವಾಯುದೇವರು ಅಂತನೂ ಕರೆದಿಲ್ಲ. ಉಳಿದವ್ರಿಗೆ ಏನು ಚಾನ್ಸ್ ಇದೆ, ಧರ್ಮ ತಪ್ಪ ಚಾನ್ಸ್ ಇದೆ. ಇವತ್ತು ಹೇಳಿಲ್ಲ, ಅಷ್ಟು ಚಿರದವ್ರು ಯಾಕೆ ಮಾಡಿದ ಅಂತ ಕೇಳಿದರೆ, ಬೇಜಾರು ಆಕ್ಸಿಡೆಂಟ್ ಆಗೋದೆಲ್ಲ ಯಾರಿಂದ, ಲೈಸೆನ್ಸ್ ಇರೋ ಡ್ರೈವರ್ಗಳಿಂದ. NH ಇರೋರಿಗೆಲ್ಲ ಗುಡಿದವ್ರು ಬಿಡೋದೇ ಇಲ್ಲ. ಅದರಿಂದ ಏನೋ ಇರೋದು ಯಾರಲ್ಲಿ, ಅವ್ರು ಮೇಜರ್ ಆಕ್ಸಿಡೆಂಟ್ ಮಾಡಿರ್ತಾರೆ, ಸಣ್ಣ ಪುಟ್ಟ ಆಕ್ಸಿಡೆಂಟ್ ಅಲ್ಲ. ಅದು ಉತ್ತರ ಅದಕ್ಕೆ ಏನೋ ಆಯ್ತು, ಅದು ಇದು ಆಕ್ಸಿಡೆಂಟ್ ಅಷ್ಟೇ. ಇಂಟೆನ್ಷನ್ ಅಲ್ಲ, ಮರ್ಡರ್ ಆಗ್ತದೆ. ಇಂಟೆನ್ಷನ್ ಮಾಡಿದ್ರೆ ಮರ್ಡರ್ ಆಗುತ್ತೆ, ಇದು ಇಂಟೆನ್ಷನ್ ಅಲ್ಲ, ಆದ್ದರಿಂದ ಆಕ್ಸಿಡೆಂಟ್ ಅಂತ ಕರೀಬೇಕು. ಇದು ನಾ ಶಾಸ್ತ್ರ ಹಾಗೆ ಹೇಳೋದಿಲ್ಲ, ಕಲ್ಯಾವೇಶ, ಕಾರಣ ಕೊಡ್ಬೇಕು ಅದಕ್ಕೆ. ನಾಗಂತವ್ಯಮಿತಿ ಪ್ರಾಹ ಜ್ಯೇಷ್ಠಾಜ್ಞೇಯವ ವಿದುರಃ ಸಾರ್ಧಂ ಮಾತ್ರ ಭ್ರಾತೃಭಿಶ್ಚ ಕೃಷ್ಣಯಾಚ ಯಯೌ. ಎಲ್ಲಾಯ್ತು, ಧರ್ಮರಾಟ್ ಸಾರ್ಧಂ ಮಾತ್ರ ಭ್ರಾತೃಭಿಶ್ಚ ಕೃಷ್ಣಯಾಚ ಯಯೌ ಧೃತಂ. ನಾ ಹೋಗೋಣ ಅಂತ ಹೊರಟುಬಿಟ್ಟ. ಬರೀ ತಮ್ಮಂದ್ರೆ ಕರ್ಕೊಂಡ ದ್ರೌಪದಿ ದೇವಿ ಮತ್ತು ತಾಯಿ ಕುಂತಿ ದೇವಿ.
ಅಷ್ಟು ಜನ ಸಮೇತ ಹೊರಟು ನಿಂತ. ಜ್ಯೇಷ್ಠಾಜ್ಞೆಯೈವ ವಿದುರ ಆಹ್ವಯನ್ನಪಿ ಧರ್ಮಜಂ. ವಿದುರ ಮಾತ್ರ ಮತ್ತೆ ಮತ್ತೆ ರಿಪೀಟೆಡ್ಲಿ ಹೇಳ್ತಾರೆ ಆ ಧರ್ಮಜಂ ನಾಗಂತವ್ಯಂ, ಬರಬೇಡ ನೀನು ಅಂತ ಹೇಳ್ತಾರೆ. ಬರಬೇಕು ಅಂತ ಅಪ್ಪಣೆ ಇದೆ, ಆದರೆ ನೀನು ಬರಕೂಡುದು ಅಂತ ಹೇಳಿದ. ದೋಷಾನುಕ್ತ ಅಕ್ಷಜಾನ್ ಬಹುನ್, ದ್ಯೂತಾಡಿ ಯಾರು ಉದ್ಧಾರ ಆದವ್ರು ಇಲ್ಲ ಅಂತ ಹೇಳ್ತಾರೆ. ದ್ಯೂತಾಡಿ ಯಾರು ಉದ್ಧಾರ ಆದವ್ರು ಇಲ್ಲೇ ಇಲ್ಲ. ದ್ಯೂತ ಇರೋದೇ ಯಾತಕ್ಕದು, ನಾಚ ಮಾಡ್ಲಿಕ್ಕೆ ಇರೋದು. ಹಿಂದೆ ಯಾರು ಕಥೆಯೆಲ್ಲ ಹೇಳ್ತಾರೆ, ಯಾರು ಮತ್ತನ್ನು ಧರ್ಮರಾಜ ಕೇಳೋದಿಲ್ಲ. ಯಾತಕ್ಕೆ, ಕಲ್ಯಾವೇಶ. ಆವೇಶ ಕೂತಾಗ ತಲೆ ಕುಡ್ದವನು ಏನು ಹೇಳಿದ್ರು ಅಷ್ಟೇ. ಕುಡ್ದೋರೆ ಕಳಿಸ್ತಾರೆ ಅವರಿಗೆ. ಈ ಕುಡ್ದಿದ್ಯಾ ಅವರೇ ಕುಡ್ದವ್ರಿಗೆ ಕೇಳ್ತೀನಿ, ಕುಡ್ದಿರ್ಬೇಕು ಅಂತ ಹೇಳ್ತಾರೆ. ಆ ಟೈಪ್ ಕುಡ್ದಿರೋ ತಾನು ಯಾರು ಹೇಳ್ತಾರ ಮಾತನ್ನ, ಕುಡಿದೇ ಇದ್ದವ್ರು ಹೇಳ್ತಾರೆ. ಈ ಸ್ಥಿತಿ ಬರುತ್ತೆ. ಇದನ್ನೇ ದುಷ್ಟತರ ಆವೇಶದ ಫಲ. ಯಾರು ಓಎಸ್ ಮಾಡ್ಬೋದಾಗಿ ಯಾವ್ದನ್ನ ಇಟ್ಕೊಂಡು ಹತ್ರ ಗೊತ್ತಾ, ದೊಡ್ಡಪ್ಪ ಹೇಳ್ತಾನೆ ಅದು ಅದು ಯಾವಾಗಲೂ ತಲೆ ಕೂತ್ಬಿಡಿ. ದೊಡ್ಡಪ್ಪನ ಮಾತು ಕೇಳಬೇಕು ತಿಳಿತಾ. ರಾಮದೇವರು ತೋರಿಸಿದ್ರು ದೊಡ್ಡವ್ರ ಮಾತನ್ನು ಕೇಳಬೇಕು ಅಂತ ಕೇಳಿಸಿದ್ರು. ಆದ್ರೆ ಅದರಿಂದ ಏನಾಯ್ತು, ರಾಮದೇವರಿಗೆ ಏನೋ ಆಗಿದೆ, ಆಗತ್ತೆ ಏನಾದ್ರು ಲೋಕ ಕಲ್ಯಾಣ ಆಗೋದು. ಧರ್ಮರಾಜ ತಪ್ಪು ತಿಳ್ಕೊಬಿಟ್ಟ. ಎಲ್ಲಿ ಕೇಳಬೇಕು ಎಲ್ಲಿ ಕೇಳಬಾರ್ದು ನೋಡ ಕೃಷ್ಣ. ರಾಮದೇವರ ಸರ್ವ ಆಲಿನ್ ಆಲ್, ಯಾವ ಸ್ಟೇಜಲ್ಲಿ ಬೇಕಾದ್ರೂ ಕರೆಕ್ಟ್ ಮಾಡ್ತಾರೆ ಭಗವಂತ. ಅದು ಇವ್ರಿಗೆ ಆ ಸಾಮರ್ಥ್ಯ ಇಲ್ಲ. ಕೇಳಬಾರ್ದು. ಧರ್ಮ ಧರ್ಮಕ್ಕಿಂತ ಸಂಬಂಧಕ್ಕಿಂತ ಧರ್ಮ ದೊಡ್ಡದಾಗಬೇಕು, ಸಂಬಂಧ ದೊಡ್ಡದಾಗಬಾರ್ದು. ಅದಕ್ಕೆ ಶಾಸ್ತ್ರ ಹೇಳಿತ್ತು, ತಂದೆ ತಾಯಿಗಳು ಹೇಳಿದ್ರೆ ಕೆಲವು ಮಾತನ್ನು ಕೇಳಬೇಡಿ ಅಂತ ಹೇಳಿ. ತಂದೆ ತಾಯಿಗಳು ಹೇಳಿದ್ರು ಕೂಡ ಕೆಲವು ಮಾತನ್ನು ಕೇಳಬೇಡಿ. ಇವತ್ತು ಉದಾಹರಣೆಗೆ ಆಫೀಸ್ಗಳಲ್ಲಿ ಆಫೀಸರ್ ಕೇಳ್ತಾ ಅವ್ರು ಹೇಳಿದ್ರು ಬಾಂಬ್ ಬಿಡು ಅಂತ ಹೇಳ್ತಾರೆ, ಕೇಳಬಾರ್ದು. ಬಾಂಬ್ ಬಿಟ್ಟು ಅಂತ ಒಪ್ಪೋದಿಲ್ಲ. ಏನು ಮಾಡ್ತಾನೆ ಅವನು, ರಿಸೈನ್ ಮಾಡ್ತೇನೆ, ಅವ್ರು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬೋದು. ತಪ್ಪಲ್ಲ ಅದು, ಡಿಸೋಬಿಡಿಯನ್ಸ್ ಅಂತ ಕರೆಯೋದಿಲ್ಲ ಅದನ್ನು. ಯಾಕೆ, ಇನ್ ಇಂಟ್ರೆಸ್ಟ್ ಆಫ್ ಕಂಟ್ರಿ, ಅದು ತಪ್ಪಲ್ಲ ಅಂತ ಅವರು ಯಾರೂ ಕೇಳಬಾರ್ದು. ಇದು ಕೇಳಬಾರ್ದಾಗಿತ್ತು, ಕೇಳಿದ. ಹಾಗೆ ಏನು ಕಾರಣ ಇತ್ತು ಅಂದರೆ, ಹೊರಗಿಂದು ದೊಡ್ಡಪ್ಪ ಹೇಳ್ತಾರೆ ಅಂತೇಳಿ. ಇನ್ನೊಂದು ಕಾರಣ ಏನಿದೆ ಅಂದರೆ ಕಲ್ಯಾವೇಶ. ಆತನು ಶುರು, ಇಬ್ಬರಲ್ಲೂ ಕಲ್ಯಾವೇಶ. ಧೃತರಾಷ್ಟ್ರರಿಗೆ ಕಲ್ಯಾವೇಶ, ಧರ್ಮರಾಜನ ಕಲ್ಯಾವೇಶ. ಯಾಕೆಂದ್ರೆ ಹೇಳ್ತಾರೆ ನಾಗಂತವ್ಯ ಅದ್ ಹೇಳ್ತಾರೆ ನೆಕ್ಸ್ಟ್. ಈಗ ಆವೇಶಕ್ಕೆ ಒಂದು ಕಾರಣ ಬೇಕು, ಕಾರಣ ಹೇಳ್ತಾರೆ. ನಾಗಂತವ್ಯ ಆತಗೆ ಪುತ್ರ ವ್ಯಾಮೋಹ ಕಾರಣ ಆಯ್ತು, ಈತಗೆ ಪ್ರತಿಜ್ಞೆ ಕಾರಣ ಆಯ್ತು. ಏನೋ ಒಂದು ತಪ್ಪಲಕ್ಕೊಂದು ದಾರಿ ಕಾರಣ ಇರಬೇಕು ಒಂದೇನಾದ್ರು. ಇತೀಹ ದೋಷ ಸಂಚಯ ತಥಾಪಿ ತೇ ಪಿತುರ್ವಚಃ ಸಮೀಕ್ಷ ತದ್ವಯಂ ಸ್ವಯಂ ಕುರುಷ್ವ ಕಾರ್ಯಮಾತ್ಮನಃ. ಇತೀಹ ದೋಷ ಸಂಚಯ. ನೋಡು, ದೋಷ ಒಂದಿಲ್ಲ, ಸಂಚಯ. ಸಂಚಯ ಅಂದ್ರೇನು, ಬೆಟಾಲಿಯನ್ಸ್. ಇಷ್ಟು ತಪ್ಪುಗಳಿದೆ ದ್ಯೂತಾಡೋದ್ರಿಂದ. ಅಪಿತೇ ಪಿತುರ್ವಚ, ಅಪ್ಪನ ಮಾತ್ಮ ದೊಡ್ಡಪ್ಪನ ಮಾತು ಹೀಗಿದೆ. ಸಮೀಕ್ಷ ತದ್ವಯಂ ಸ್ವಯಂ, ಎರಡು ಸರಿಯಾಗಿ ಯೋಚನೆ ಮಾಡು. ಕುರುಷ್ವ ಕಾರ್ಯಮಾತ್ಮನ, ಏನ್ ಮಾಡಬೇಕು ಸರಿ, ಕರ್ತುಂ ಯೋಗ್ಯಂ ಕಾರ್ಯಂ, ಏನ್ ಸರಿಯಾಗಿ ಮಾಡು ಅಂತ ಹೇಳಿದ. ಇತೀರಿತೋಪಿ ಪಾಂಡವೋ ಯಯೌ ಕರಿ ಪ್ರವೇಶತಃ ವಿಚಿತ್ರ ವೀರ್ಯಜಂಚತಂ ಸಮಾಸದತ್ಸ ಸೈನಿಕಃ. ಇತಿ ಈರಿತಃ ಅಪಿ, ಇಷ್ಟು ಸ್ಪಷ್ಟ. ಅಷ್ಟು ಜನ ಹೇಳಿದ್ರು ಕೂಡ ಆತ ಭೀಮಸೇನ ಮಾತನ್ನು ಕೇಳಲಿಲ್ಲ. ಸ್ವರೂಪನ ಹೇಳುತ್ತದು ಕೇಳೋದಿಲ್ಲ ಅಂತಾರಲ್ಲ ಹಾಗೆ. ಭೀಮಸೇನ ಎದುರಿಗಿಲ್ಲ ನಮಗಿವತ್ತು. ಆದರೆ ವಾಯುದೇವರಿದ್ದಾರೆ, ಅವ್ರ ಗ್ರಂಥಗಳಿದೆ. ಅವ್ರ ಮಾತನ್ನು ಕೇಳೋಕೆ ಇರ್ಬೋದ್ರಿ, ಬೇರೆ ಅರ್ಥ ಮಾಡ್ತೀವಿ ಅಂತ. ಸ್ವರೂಪಕ್ಕೆ ಬೇರೆ ಅರ್ಥ ಮಾಡೋ ಪದ್ಧತಿ ಬಂದಿದೆ ಈಗ. ಅರ್ಥ ಆಯ್ತಾ? ಆಚಾರ ಮಾತಕ್ಕಂತೆ ಅಲ್ಲ, ಬೇರೆಯವ್ರ ಮಾತಿಗೆ ಸಣ್ಣ ದೊಡ್ಡದು ಮಾಡಿ ಆಚಾರ ಮಾತನ್ನು ಕಡಿಮೆ ಮಾಡಿಬಿಟ್ರೆ ಏನಾಯ್ತು ಅಲ್ಲಿಗೆ? ಈಗ ಸುಪ್ರೀಂ ಕೋರ್ಟ್ ಆರ್ಡರ್ನ ಲೋಯರ್ ಕೋರ್ಟ್ ಆರ್ಡರ್ ತಕ್ಕಂತೆ ಅಡ್ಜಸ್ಟ್ ಮಾಡೋಕ್ಕಾಗತ್ತಾ? ಈ ಆರ್ಡರ್ ಅದಕ್ಕೆ ತಕ್ಕಂತೆ ಮಾಡಬೇಕು. ಕೆಳಗಿನ ಬೇರೆ ಮೇಲಿಂದ ಬೇರೆ. ಇವತ್ತು ಉಲ್ಟಾಪಟ ನಡೀತಾ ಇದೆ ಇವತ್ತು. ಕಾರ್ಯ ಮಾತು ಅನೇಕರ ಕಡೆ, ಎಲ್ಲರೂ ಅಲ್ಲ, ಅನೇಕರು. ಇತೀರಿತೋಪಿ ಪಾಂಡವೋ ಜಯೋ ಕಲಿಪ್ರವೇಶತಃ, ಆತಲ್ಲೂ ಕಲಿಪ್ರವೇಶವಾದಕ್ಕೆ ಹಾಗಾಯಿತು. ವಿಚಿತ್ರ ವೀರ್ಯ ಜಂತಂ. ಈ ರೀತಿ ಕೃಷ್ಣ ಯಾಕೆ ಹೊರಟ? ಕಲಿಪ್ರವೇಶ ಬಂದಿತ್ತು, ಆಗ ಹೇಳ್ಬಾರ್ದು ಕೃಷ್ಣನಿಗೆ. ಅಲ್ಲಿ ಹೇಳಿದ್ರೆ ಏನಾಗುತ್ತದ ತಪ್ಪು. ಯಾತಕ್ಕೆ? ಕೃಷ್ಣ ಸರ್ವೋತ್ತಮ, ಕಲಿಪ್ರವೇಶ ಪ್ರಶ್ನೆ ಬರೋದಿಲ್ಲ. ಆ ಸಂಕಲ್ಪ ಕೃಷ್ಣಂದೇ ಸಂಕಲ್ಪ, ಕಲಿಪ್ರವೇಶ ಅಲ್ಲ. ಒಬ್ಬ ಜನ ಏನ್ ಮಾಡ್ತಾರೆ, ಹಾಗೆ ಕೃಷ್ಣಗೂ ಹೇಳ್ಬಿಡಿ ಕಲಿಪ್ರವೇಶ ಅಂತೇಳಿ, ಭೀಮನಿಗೂ ಹೇಳ್ಬಿಡಿ, ಹೇಳಕ್ ಬರೋದಿಲ್ಲ. ಯಾಕೆ ಹೇಳೋ ಸಾಧ್ಯತೆನೇ ಇಲ್ಲ. ಕಟ್ಟಿಗೆ ಸುಟ್ಟೋಯ್ತು ಅಂತ ಹೇಳ್ಬೋದು, ಕಲ್ಲು ಸುಟ್ಟೋಯ್ತು ಅಂತ ಹೇಳ್ತಾರೆ ಯಾರು ಕೂಡ. ಕಲ್ಲು ಸುಳ್ಳಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಕಾಮನ್ ಸೆನ್ಸ್ ಬೇಕು, ಅದಕ್ಕೆ ಸಾಧ್ಯ ಇಲ್ಲ. ಜನಗಳಿಗೆ ಅದೇ ಸಿಟ್ಟು. ಅವರೇ ಕೃಷ್ಣಗೆ ಹೇಳ್ಬಿಡಿ, ರಾಮಗೆ ಹೇಳ್ಬಿಡಿ, ರಾಮ ಬಲಿ ಆದ ಅಂತ ಹೇಳಿ, ಕೈಕೇಯ ಸಂಚಿಕೆ ರಾಮ ಬಲಿ ಆದ ಅಂತ ಹೇಳ್ಬಿಡಿ. ರಾಮ ಬಲಿ ದೇವ್ರ ಬಲಿ ಆಗ್ತಾರಾ? ಸಾಧ್ಯ. ದೇವ್ರ ಸಂಕಲ್ಪಕ್ಕೆ ನಡೀತಾ ಹೊರತು ಬಲಿ ಆಗೋದಿಲ್ಲ. ಇದರಲ್ಲಿ ಯಾಕೆ ಹೇಳಿದೆ ಅಂದ್ರೆ, ಕಂಡವ್ರಿಗೆ ಏನೇನೋ ಕಾರಣ ಕೊಡ, ದೇವ್ರಿಗೆ ಒಂದು ಕಾರಣ ಕೊಟ್ಬಿಡಿ ಅಂತ ಕೊಡಬಾರದು. ಯಾಕೆ? ಆತ ಸರ್ವತಂತ್ರ ಸ್ವತಂತ್ರನಾದ್ದರಿಂದ, ಸರ್ವೋತ್ತಮನಾದ್ದರಿಂದ ಯಾವ ಕಾಲಕ್ಕೂ ಏನ್ ಹೇಳಕ್ ಬರೋದಿಲ್ಲ, ದೋಷ ಹೇಳಕ್ ಬರೋದಿಲ್ಲ. ಕಲ್ಯಾವೇಶ ದೋಷಗಳಿವೆಲ್ಲ. ಪರಮಾತ್ಮ ನಿರ್ದೋಷನಾದ್ದರಿಂದ ಸಾಧ್ಯ. ಧರ್ಮಾದಿನ ಹೇಳ್ತೇವೆ, ಯಾಕೆ ಆತ ಪರ್ಫೆಕ್ಟ್ ಅಂತ ನಾವು ಕರೆದಿಲ್ಲ. ನಾವು ಡಿಫೆಂಡ್ ಮಾಡಬಾರ್ದು ಧರ್ಮರಾಜನ. ಈಗ ಡಿಫೆಂಡ್ ಮಾಡ್ತಾರೆ ನಮ್ಮಲ್ಲಿ ಅನೇಕ ಇವತ್ತಿಗೆ. ಧರ್ಮರಾಜ ಮಾಡಿ ಸರಿ ಇದೆ ಅಂತ ವಾದ ಮಾಡೋರು ಇದ್ದಾರೆ, ಇವತ್ತು ಕೂಡ ಇದ್ದಾರೆ.
ಮಾಧುರಲ್ಲೇ ಇದ್ದಾರೆ, ಗೊತ್ತಾಯ್ತಾರೆ ನಿಮಗೆ. ಆಚಾರ್ಯ ಬರೆದಿದ್ರು ಕೂಡ ಏನ್ ಹೇಳ್ತಾರೆ ಅವರು, ಧರ್ಮರಾಜ ಸರಿನೇ ಮಾಡ್ದ ಅಂತ. ಮತ್ತೆ ನಿರ್ಣಯ ಆಗಿ ಬರಬೇಕಾಗಿತ್ತು ಅದಕ್ಕಾಗಿ. ಇವೆಲ್ಲ ಹೊರಟೋಯ್ತಲ್ಲಿ ಕಂಪ್ಲೀಟ್ ತಪ್ಪಾಗುತ್ತೆ. ಆ ಥರ ಟ್ರೆಂಡ್ ಡೆವಲಪ್ ಆಗಿದೆ ಇತ್ತೀಚೆಗೆ, ಭಾಳ ಕೆಟ್ಟದದು. ವಿಚಿತ್ರ ವೀರ್ಯ ಚಂದ್ರತಂ ಸಮಾಸದತ್ಸ ಸೈನಿಕ. ಇಲ್ಲಿ ಪರೀಕ್ಷೆಯಲ್ಲಿದ್ದಾರೆ. ಇದು ಯಾವ್ದು ಪ್ರಸಂಗ ಇದು ಯಾವ ಪ್ರಸಂಗ ಇದು? ಮೊದ್ಲೆಂತಾರೆ ಇದು, ಮೊದ್ಲು ಆಮೇಲೆ ಬರೋ ಪ್ರಸಂಗ ಇದು. ಆಮೇಲೆ ಕಲಿ ನಿಗ್ರಹ ಮಾಡ್ತಾರೆ, ಸರಿ ಹೋಯ್ತು. ಅದು ಜಾಗ ಕೊಟ್ಟು ತಾನೇ ಸಿಕ್ಕಾಕೊಂಡು ಇರ್ತಾರೆ. ಕಲಿ ಜೀವ ನಿತ್ಯತ್ವವಾದ ಇದೆಯಲ್ಲ, ವಾಯುದೇವ ಸರ್ವಾಂತರಾತ್ಮನ ಅಂತ ಹೇಳೋದಿಲ್ಲ. ಅವ್ರ ಯೋಗ ಶಕ್ತಿಯಿಂದ ಸರ್ವಾಂತರಾತ್ಮ. ದುರ್ಯೋಧನಾದಿಗಳು ಕಲಿಯ ಕೆಲವು ದೈತ್ಯರೆಲ್ಲ ಅವರು ಕೂಡ ಸರ್ವತ್ರ ಇರ್ತಾರೆ. ಅವ್ರ ವ್ಯಾಪ್ತಿ ಅಲ್ಲ, ಎಂಥ ವ್ಯಾಪ್ತಿ ಅವರದು? ಪ್ರಕಾಶ ರೂಪದ ವ್ಯಾಪ್ತಿ ಇರುತ್ತದೆ. ಇವತ್ತು ನಮಗೆ ಹೇಳೋದಿಲ್ಲ, ಕೇಬಲ್ ಟಿವಿ ಮೂಲಕ ನೋಡ್ದ ಅಂತ ಹೇಳ್ತೀವಲ್ಲ, ಆ ಟಚ್ ಇಟ್ಕೊಂಡಿರ್ತಾರ. ವಿಚಿತ್ರ ವೀರ್ಯ ಜಂಚತಂ ಸಮಾಸದತ್ಸ ಸೈನಿಕ. ಒಬ್ಬ ಹೊರಟೇ ಬಿಟ್ಟ ಹಸ್ತಿನಾಪುರ ಕಂಡಿದ್ದ. ಮೂಲಕ್ಕೆ ಇನ್ನೊಂದು ಕಾರಣ, ಕಲಿ ಪ್ರವೇಶಕ್ಕೆ ಏನು ಕಾರಣ ಆಯ್ತು ಅಂದ್ರೆ, ಕಲ್ಯಾವೇಶಾತ್ ನೃಪತಿ ಪ್ರತಿಜಜ್ಞೆ ಪೂರ್ವಮೇವ ಧರ್ಮಾತ್ಮ ಆಹೂತೋ ದ್ಯೂತಕರಣ ನಿವರ್ತೇಯಂ ನೈವ ವಾರಿತೋಪೀತಿ. ಧರ್ಮರಾಜ ಒಂದು ಪ್ರತಿಜ್ಞೆ ಮಾಡಿದ್ದ. ಮೊದಲು ಒಂದು ನಿಯಮ ಹೇಳ್ತಾರೆ, ಎಲ್ಲರೂ ಕೂಡ ಒಂದು ಪ್ರತಿಜ್ಞೆ ಮಾಡಬೇಕಂತ. ಅಸ್ತ್ರವಿದ್ಯೆ ಪ್ರಾರಂಭ ಮಾಡೋ ದಿವಸ, ಈ ಗಯಕ್ಕೆ ಹೋದ ಏನಾದ್ರು ಬಿಟ್ಟು ಬರಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಅಸ್ತ್ರವಿದ್ಯೆ ಪ್ರಾರಂಭ ಮಾಡೋ ದಿವಸ ಒಂದು ಸಂಕಲ್ಪ ಮಾಡ್ಬೇಕು ಎಲ್ಲರೂ ಕೂಡ. ವ್ರತ. ಧರ್ಮರಾಜ ಏನಂತ ಸಂಕಲ್ಪ ಮಾಡಿದ್ದ ಅಂದ್ರೆ, ಭೀಮಸೇನೆ ಮಾಡಿದ್ದೇನಂತ, ಯಾರನ್ನ ತೂಬರ ಅಂತ ಕರೀತಾರೋ ಅವ್ರನ್ನ ಕೊಲ್ತೇನೆ ಅಂತೇಳಿ. ಅರ್ಜುನ ಮಾಡಿದ್ದೇನಂತ, ಗಾಂಡೇವ ಇನ್ನೊಬ್ರು ಕೂಡ ಕೊಲ್ತೇನೆ ಅಂತೇಳಿ. ಈತೇನು ಮಾಡಿದ್ದ, ದ್ಯೂತಕ್ಕೆ ಕರೆದ್ರೆ ಬರೋದಿಲ್ಲ ಅಂತ ಹೇಳೋದಿಲ್ಲ ಅಂತ ಮಾಡಿಬಿಟ್ಟಿದ್ದ. ದ್ಯೂತಕ್ಕೆ ಕರೆದ್ರೆ ಬರೋದಿಲ್ಲ ಅಂತ ಹೇಳೋದಿಲ್ಲ. ಆಕ್ಚುಲಿ ಏನ್ ಹೇಳ್ಬೇಕಾಗಿತ್ತಂದ್ರೆ, ನಾ ಈರುಳ್ಳಿ ಕೊಟ್ಟು ತಿನ್ನೋದಿಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳಕ್ ಬರುತ್ತಾ ಅದನ್ನ. ದ್ಯೂತ ಅದಕ್ಕಿಂತ ಹೋಪ್ಲೆಸ್, ಈರುಳ್ಳಿಗಿಂತ ಹೋಪ್ಲೆಸ್ ಅದು. ಅದಕ್ಕೆ ಒಬ್ಬನೇ ಸೋಲೋದಿಲ್ಲ, ಒಟ್ಟು ರಾಜ್ಯನೇ ಸೋತಾಕ್ತಿರ್ತಾರೆ. ಅಂತ ಸಂಕಲ್ಪ ಮಾಡಬಾರ್ದು ಯಾವಾಗಲೂ ಕೂಡ. ಕೆಲವು ಇನ್ವ್ಯಾಲಿಡ್ ರೂಲ್ಸ್ ಅಂತ ಕರೀತಾರೆ, ಅಂತ ಫಾಲೋ ಮಾಡಕ್ ಹೋಗ್ಬಾರ್ದು. ಏನು ಹೌದೌದು, ಗಯಾತ್ರ ಒಂದು ಸಂಕಲ್ಪ. ಅದು ಪಿತೃ ಕಾರ್ಯ ಮಾಡಿದ್ಮೇಲೆ ಒಂದು ವ್ರತ ಮಾಡ್ಬೇಕು, ಜೀವನ ಪೂರ್ತಿ ಜ್ಞಾಪಕ ಇರ್ಬೇಕು. ಅದಕ್ಕೆ ಅತ್ಯಂತ ಪರಿವಾದ್ರ ಬಿಡಿ ಅಂತಾರೆ. ಇವ್ರು ಅತ್ಯಂತ ಸಿಗಲೇ ಅಂತದ್ರಲ್ಲಿ ಬಿಟ್ಟಿರ್ತಾರೆ. ಎಂದೆಂದು ಯಾರು ಮಾಡಿರ್ಬಾರ್ದು ಅಂತದ್ರಲ್ಲಿ ಬಿಟ್ಟು ಬರ್ತಾರೆ. ಗ್ರಹಚಾರಕ್ಕೆ ಆದ್ರೆ ಯಾರೋ ಮಾಡಿಬಿಟ್ಟಿರ್ತಾರೆ ಪಾಪ. ಅದಕ್ಕೂ ಸಂಕಟ ಪಡ್ತಾರೆ, ಅಯ್ಯೋ ಮಾಡಿಬಿಟ್ಟೆ ಅಂತ ಹೇಳಿ. ಏನ ಯಾವ್ದಕ್ಕೆ ಇದೆ, ಕೆಲವು ಸಂಪ್ರದಾಯನೇ ಪ್ರಮಾಣ, ಕೆಲವು ವಾಕ್ಯ ಇರುತ್ತೆ. ಆ ಸಂಪ್ರದಾಯಕ್ಕೆ ಬೆಲೆ ಇದೆ, ಇಲ್ಲ ಅಂತೆ. ಅಲ್ಲಿ ಅವ್ರು ಹೇಳ್ತಾರೆ, ಮಾಡೇ ಮಾಡ್ತಾರೆ, ತಪ್ಪೇನಿಲ್ಲ. ಬಟ್ ಅವರು ಕೂಡ ಏನಂತ ಹೇಳಬೇಕು, ಸರಿಯಾಗಿ ಹೇಳಬೇಕು. ಅವ್ರಿಗೂ ಅದೆಲ್ಲ ಬೇಕಿರೋದಿಲ್ಲ. ಕೆಟ್ಟದ್ರೆ ಬಿಡ್ತೀವಿ ಅಂತ ಹೇಳಿದ್ರೆ ಸಾಕು, ಹೋದಾಗ ಏನ್ ಬಿಟ್ರೆ ಸಾಕು, ಇನ್ಮೇಲೆ ಸುಳ್ಳು ಹೇಳೋದಿಲ್ಲ, ಅದೇನ್ ಮಾಡಿ ಬಿಡೋದು, ಅಂಥವೆಲ್ಲ ಮಾಡೋದಿಲ್ಲ. ಇಂಥ ಮಾಡ್ತಾರೆ, ಇದೆಲ್ಲ ಉಪಯೋಗ ಇಲ್ಲ. ಯಾವ ಕೌಂಟ್ ಆಗುತ್ತೆ ಅದು, ಅದನ್ನು ಮಾಡಿದವರು ಕೌಂಟ್ ಆಗುತ್ತೆ. ಅಡಿಷನಲ್ ಪ್ಲಸ್ ಪಾಯಿಂಟ್. ಗೊತ್ತಾ, ಏಕಾದಶಿನ ಊಟ ಮಾಡೋದು ವಿಷ್ಣು ಪಂಚಕ ಮಾಡ್ತೀನಿ ಎಂಬುದು. ವಿಷ್ಣು ಪಂಚಕ ಏನ್ ಸೇರ್ಕೊಂಡಿದೆ, ಏಕಾದಶಿ ಸೇರ್ಕೊಂಡು. ಅದು ಬಿಟ್ಬಿಟ್ಟು ನಾನು ಏಕಾದಶಿ ವಿಷ್ಣು ಪಂಚಕ ಮಾತ್ರ ಮಾಡ್ತೀನಿ, ಅರ್ಥನೇ ಗೊತ್ತಿಲ್ಲ ಅಂತ ಜನ. ಅಂಥವರೇ ಜಾಸ್ತಿ ಇವತ್ತು. ಅಭಿಮಾನ ತಕ್ಷಣ ಬಿಡೋದು ಕಷ್ಟ ಅಲ್ಲ, ಕೆಲವು ನಿಷಿದ್ಧ ಪದಾರ್ಥ ಬಿಡ್ತೀನಿ ಅಂತ ಹೇಳಿ. ನಿಷಿದ್ಧ ಪದ ಅಲ್ಲಿ ಹೋಗಿ ಏನು ಬಿಡೋದು, ಮೇಲೆ ಈರುಳ್ಳಿ ತಿನ್ನೋದು ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ ಅದರಿಂದ. ಯಾರು ಕೊಟ್ಟು ಅದನ್ನೆಲ್ಲ ಬಿಡೋದಿಲ್ಲ. ಇಲ್ಲಿ ಯಾವ್ದೋ ಬಿಟ್ಟು ಜಾಬೂನ ನಾಡನ ಬಿಟ್ಟು ಬಂದಿರ್ತಾರೆ, ಇಲ್ಲಿ ಈರುಳ್ಳಿ ತಿಂತ ಕೂತಿರ್ತಾರೆ. ಏನು ಉಪಯೋಗ ಅದರಿಂದ? ಯಾರ ಅಲ್ಲ, ಇವತ್ತು ಆ ರೀತಿ ಹೋಗೋರಿಲ್ಲಲ್ಲ. ಇವತ್ತು ಯಾತ್ರೆ ಏನಾಯ್ತು ಗೊತ್ತಾ, ಬರುತ್ತೆ. LTC ಯಾವಾಗ ಕಾನ್ಸೆಪ್ಟ್ ಬಂತು, ಮೊದ್ಲೆಲ್ಲ ಹಾಗೆಲ್ಲ ಯಾತ್ರೆ ಇರಲಿಲ್ಲ. ತಕ್ಷಣ ಶುರುವಾಯ್ತು. ದುಡ್ಡು ಕೊಡ್ತಾರೆ, ಯಾಕೆ ಉಪಯೋಗಿಸ್ಕೋಬಾರ್ದು, ಶುರುವಾಯ್ತು. ಒಂಥರ ಚೇಂಜ್ ಆಫ್ ಇದ್ದಿದ್ದಾಗ ಅಷ್ಟೇ. ಯಾತ್ರೆ ಎಷ್ಟೋ ಜನ ಜೊತೆ ಬಂದು ನೋಡಿದೀವಲ್ಲ, ಏನೋ ಫಾಲೋ ಮಾಡ್ತಿರಲ್ಲ, ಏನೋ ಗೊತ್ತಿರೋದಿಲ್ಲ. ಸೊ ಚೇಂಜ್ ಆಫ್ ಪ್ಲೇಸ್ ಇದ್ದಾಗ ಆಗ್ತದೆ. ಬರೋದು ಊಟ ತಿಂಡಿ ಬೇರೆ ಆಗುತ್ತೆ, ನೋಡಿ ಸೈಟ್ ಸೀಯಿಂಗ್ ಆಗುತ್ತೆ, ಇಷ್ಟ ಹೊರತು ಬಹಳ ಜನಕ್ಕೆ ಧರ್ಮಕ್ಕೋಸ್ಕರ ಬರ್ತೀವಿ ಅಂತೀನಿ. ಕೆಲವರದ್ದು ಮೆಕ್ಯಾನಿಕಲ್ ಧರ್ಮಾಚರಣೆ, ಸಾಯೋದಕ್ಕಿಂತ ಮುಂಚೆ ಬದರಿಗೆ ಹೋಗಿ ಬಂದೆ, ಗಾಯಕ ಇಷ್ಟ ಹೇಳ್ಕೊಳ್ಬೇಕಂತ. ಅದು ನಿಜವಾಗ್ಲೂ ತಾವು ಹೋಗಲೇಬೇಕು. ದೊಡ್ಡ ವ್ರತ ಅವೆಲ್ಲ ತಿಳ್ಕೊಂಡು ಮಾಡೋರ ಸಂಖ್ಯೆ ತುಂಬ ಕಡಿಮೆ, ಇಲ್ಲ ಅಂತಲ್ಲ, ತುಂಬ ಕಡಿಮೆ. ಅದು ಹೇಗೂ ದುಡ್ಡು ಬರುತ್ತೆ, ಯಾಕೆ ಉಪಯೋಗಿಸ್ಬಾರ್ದು? ಆಫೀಸ್ಗಳು ಸಿಕ್ಕಾವಡೆ ದುಡ್ಡು ಬರುತ್ತೆ, ಅದ್ರಲ್ಲಿ ಜಾಸ್ತಿ ತೋರಿಸಿ ಇನ್ನೂ ಜಾಸ್ತಿ ತೊಗೊಬಿಡ್ತಾರೆ ಕೆಲವು ಸಲ. ಅಂತ ಮೋಸಗಳು ನಡೀತಾನೆ ಇರುತ್ತೆ. ಅದಾಗಬಾರ್ದು. ಕೆಲವು ಆ ರೀತಿ ತೊಗೊಂಡು ಹೋಗ್ಬಾರ್ದು. ನಾನು ಸ್ವಂತ ದುಡ್ಡಿಲ್ಲಿ ಹೋಗ್ತೇನೆ, ಯಾಕೆ ನನಗೆ ಬರೋ ಪುಣ್ಯ. ಆ ಥರ ಹೋಗಿ, ಆ ಥರ ಜನಕ್ಕಿದೆ. ಸಿಗೋದನ್ನ ಯಾಕೆ ಬಿಡ್ಬೇಕು? ಆಲ್ ಫೆಸಿಲಿಟೀಸ್ ಏನು ಸಿಕ್ಕ ಸಾಧ್ಯತೆ ಇದೆ, ಅವೆಲ್ಲ ಮಾಡ್ಕೊಂಬೇಡ ಅಂತ ಯೋಚನೆ ಮಾಡೋದು. ಕಲ್ಯಾವೇಶಾತ್ ನೃಪತಿ ಪ್ರತಿಜಜ್ಞೆ ಪೂರ್ವಮೇವ ಧರ್ಮಾತ್ಮ. ಧರ್ಮಾದಿ ಮಾಡಿದ ಪ್ರತಿಜ್ಞೆ ಇದು. ಆಹೂತಃ ದ್ಯೂತಕರಣಾತ್ ನಾನಿವರ್ತೇಯಂ.
ನಾನು ಏನು ದ್ಯೂತಕ್ಕೋಸ್ಕರ ಕರೆದ್ರೆ ಎಂದೂ ನಾನು ಬರೋದಿಲ್ಲ ಅಂತ ಹೇಳೋದಿಲ್ಲ ಅಂತ ಮಾಡಿಬಿಟ್ಟಿದ್ದ. ಅದು ಸೇರ್ಕೊಂಡಿ. ಅಲ್ಲ ಅಂತ ವ್ರತ ಯಾರು ಮಾಡ್ತಾರೆ ಯಾರು ಅಂತ ಕೇಳಿದ್ರೆ ಅದಕ್ಕೂ ಕಲ್ಯಾವೇಶ ಬಂದಿತ್ತು ಅಂತ ಹೇಳ್ತಾ. ಕಲ್ಯಾವೇಶ ಮೊದಲು ಬಂದು ಕಲ್ಯಾವೇಶ ಒಂದು, ಆಮೇಲೆ ಬಂದು ಕಲ್ಯಾವೇಶ. ಮೊದಲು ಬಂದು ಕಲ್ಯಾವೇಶ ಪ್ರತಿಜ್ಞೆ ಮಾಡಲಿಕ್ಕೋಸ್ಕರ, ಅದು ಬಹಳ ಹಿಂದೆ ಮಾಡಿದ್ದು. ರಾಷ್ಟ್ರ ಎಲ್ಲ ಮಾಡಿದ ಏನು ಇರಲಿಲ್ಲ ಆಗ. ಯಾವಾಗ ಇದು ಬಂದು ಈ ಮತ್ತೊಬ್ಬ ಕರಿ ಪ್ರವೇಶ ಆಯ್ತು, ಅದು ಇದು ಸೇರ್ಕೊಂಡ್ಬಿಟ್ಟೀಗ ಹೋಗೋ ಸ್ಥಿತಿ ಬಂದ. ಹೌದು, ಮಾಡ್ಬೋದು ಎಲ್ಲ ಕೃತ್ಯದಲ್ಲೂ. ದಶರಥ ತೃತೀಯ ತ್ರೇತಾಯುಗ ಅಲ್ಲಿ ಪ್ರತಿಜ್ಞೆ ಮಾಡಿದ, ಪ್ರತಿಜ್ಞೆ ಎಂಟರಾದ. ಏನು ಯಾವ ಹಕ್ಕಿ ದಶರಥ ಏನು ಹಕ್ಕಿದೆ? ಮೊನ್ನೆ ಮಗಳ ರಾಜ್ಯ ಕೊಡ್ತೀನಿ ಅಂತ ಮಾತು ಕೊಟ್ಟಲ್ಲ, ಕೊಡಕ್ಕೆ ಬರೋದಿಲ್ಲ ಆಗ. ಯಾತಕ್ಕೆ? ನಿಯಮ ಇದೆ, ವಂಶದ ಪಾರಂಪರ್ಯ. ಭರತ ಕೋಟ್ ಮಾಡ್ತಾನ, ಇಕ್ಷ್ವಾಕೋಣಾಪಿ ಸರ್ವೇಶಾಂ ಜ್ಯೇಷ್ಠೋ ರಾಜ ಭವಿಷ್ಯತಿ. ಆ ಸೀನಿಯಾರಿಟಿ ಮೇಲೆ ಬರಬೇಕು, ಬೇರೆ ದಾರಿ ಇಲ್ಲ. ಅದು ವೈಲೇಟ್ ಮಾಡೋ ಶಕ್ತಿ ಆತನಿಗಿಲ್ಲ, ಡ್ಯೂರಿಶಿಕ್ಷಣೆ ಅಲ್ಲ ಅದು. ಅದು ವಿ ಸಿ ಹೇಳ್ಬಿಟ್ಟ, ಅದು ಹೆಂಡತಿ ಮಾತು ಕೊಟ್ಟ, ನಿನ್ನ ಮಗನ ಪ್ರೊಫೆಸರ್ ಮಾಡ್ತೀನಿ ಅಂತ ಮಾಡಕ್ಕೆ ಬರೋಲ್ಲ. ಅವನು ಫೇಲ್ಡ್ ಕ್ಯಾಂಡಿ, ಏನು ಪ್ರೊಫೆಸರ್ ಮಾಡ್ತಾನೆ ಅವಳನ್ನು ಸ್ಟೂಡೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮೊದಲು ಅವನ್ನ ರೂಲ್ಸಲ್ಲಿ ಸ್ಟ್ಯಾಂಡ್ ಆಗಲ್ಲ ಅದು. ಬರಕ್ಕೆ ಏನೇ ಕೊಟ್ಟರು ಕೂಡ ಎಲ್ಲಿರ್ಬೇಕದು? ಇವಾಗ ತಾಲೂಕಿನ ಒಂದು ತಹಸೀಲ್ದಾರ್ ಪವರ್ ಇದೆ, ಡಿ ಸಿ ಒಂದು ಪವರ್ ಇದೆ. ಪವರ್ ಎಗ್ದೆ ಮಾಡಿ ಜಾಸ್ತಿ ಮಾಡಿದ್ರೆ ಇನ್ವ್ಯಾಲಿಡ್ ಆಗುತ್ತೆ, ಅವನು ಸಸ್ಪೆಂಡ್ ಆಗ್ತಾನೆ, ಮಾಡಕ್ಕೆ ಬರಲ್ಲ. ಜ್ಯೂರಿಸ್ಡಿಕ್ಷನ್ನೇ ಅಲ್ಲ ಆತನಿಗೆ. ಇಂಥ ವರ ಕೇಳಬೇಡ ಅಂತ ಹೇಳ್ಬೇಕಾಗ. ಯಾರೇ ವರ ಕೊಟ್ಟರು ಹೇಳಿ ಮಾತು ಕೊಡ್ತೀರಾ ಅಂತ ಕೇಳ್ತೀನಿ, ನೀನು ಕೊಡ್ತೀನಿ ಮಾತು. ಎಂಥ ಮಾತು? ನಡೆಸೋದಾದ್ರೆ ಕೊಡ್ತೀನಿ ಅಷ್ಟೇ, ಸೇಫ್ ಆಗಿರ್ಬೇಕು. ಅವ ಬೇಕಾದ್ ಕೊಡ್ತೀನಿ ಅಂತ ಪ್ರಾಣ ಕೊಟ್ಬಿಡ್ತಾನ? ಸಾಧ್ಯ ಇಲ್ಲ. ಅದೆಲ್ಲ ಹೇಳ್ಬೇಕಾದ್ರೆ ಅಂಡರ್ಸ್ಟುಡ್. ಅವ್ರು ಏನೇ ಮಾತು ಕೊಟ್ಟರು ಕೂಡ ಅದಕ್ಕೇನು ಸೇರಿಸ್ಬೇಕು? ಅದಕ್ಕೆ ಹೊರಗೆ ಸೇರಿಸ್ಬೇಕಾಗಿಲ್ಲ. ಅಂಡರ್ಸ್ಟುಡ್ ಏನಂತ ಅದು ಬಾಧಕ ಬರದೇ ಇರೋದು, ಇದಾಗ್ತದೆ. ಧರ್ಮಕ್ಕೆ ವಿರೋಧವಾದ್ರೆ ನಡೆಸ್ತೀನಿ ಅಷ್ಟೇ. ಧರ್ಮಕ್ಕೆ ವಿರೋಧ ಬರಾದ್ರೆ ನಡೆಸ್ತೀನಿ ಅಂತ ಹೇಳಕ್ ಹಕ್ಕೇ ಇಲ್ಲ, ಮಾಡಬಾರ್ದು ಅದು. ಆ ಕಾಲಕ್ಕೆ ತಪ್ಪಿ ಹೋಯ್ತು. ಯಾರ ಕೆಲವು ಸತ್ಯ ಯಾತಕ್ಕೆ ವರ ಕೊಡ್ತಾರೆ? ಇಂಥ ವರ ಕೊಟ್ಟರು ಕೃಷ್ಣನ್ ಏನಾಗೋದಿಲ್ಲ, ಕೃಷ್ಣ ಸರ್ವೋತ್ತಮತ್ವ ಗೊತ್ತಾಗಲಿ ಅದಕ್ಕೋಸ್ಕರ ಕೊಡ್ತಾರೆ. ತಪ್ಪಲ್ಲ. ಇವಾಗ ಕೃಷ್ಣ ಎಷ್ಟು ದೊಡ್ಡದು ಅಂತ ಗೊತ್ತಾಗಲಿ ಜಗತ್ತಿಗೆ ಅಂತ. ಕೆಲವು ಸತ್ಯ ಭಸ್ಮಾಸುರ ಪ್ರಸಂಗ, ಇವ್ರ ತಾಲ್ವಾಗ ಅವ ಪಂಜಿತ ಆಯ್ತು ಅವರಿಗೆ. ಅವಾಗ ಗೊತ್ತಿಲ್ಲದೆ ಕೊಟ್ಟಿತ್ತು. ಕೆಲವೊಮ್ಮೆ ಗೊತ್ತಿದ್ದು ಕೊಡ್ತಾರ, ನೋಡ್ಕೋ ಏನಾರ ಮಾಡ್ಕೋ, ಕೃಷ್ಣ ಏನೇ ಆಗ ನೀನು ಸತ್ಯ ಸಾಯ್ತಿ ಅಂತ. ಏನು ಹೇಳ್ತಾರೆ ಇವ್ರು ಬಿಡಿ. ಕೆಲವ್ರು ಹೇಳ್ತಾರೆ ನೋಡಿ, ಒಂದು ಬರ್ತಾರೆ, ಕೆಲವ್ರು ಕೇಳ್ತಾರೆ ರೆಕಮೆಂಡೇಶನ್ ಲೆಟರ್ ಕೊಡಿ, ಆಗತ್ತೆ. ಅದು ಆಗೋ ಕೆಲಸ ಆಗಿರೋದಿಲ್ಲ, ಕೊಟ್ಟರು ಉಪಯೋಗ ಆಗ್ಲಿ ಬಿಡ್ಲಿ. ಲೆಟರ್ ಅಂತ ಕೊಡಿ, ಲೆಟರ್ ಕೊಡಿ ಸಾಕು, ಆಗ್ಲಿ ಬಿಡ್ಲಿ. ಏನೋ ಅವರಿಗೆ ಬೈ ಚಾನ್ಸ್ ಆದ್ರೆ ಆಗಲಿ. ಈ ಥರ ಬುದ್ಧಿ ಕೆಲವರು. ತಪ್ಪೇನಿಲ್ಲ, ಹೇಳ್ಬೇಕು. ಮತ್ತೆ ಲೆಟರ್ ಕೊಟ್ಕೊಂಡು ಹೇಳ್ಬೇಕಾಗತ್ತೆ, ಇದು ಉಪಯೋಗ ಇಲ್ಲ, ಏನು ಕೆಲಸ ಆಗಲ್ಲ ನಿಮಗೆ ಅಂತ ಹೇಳಿ. ಪರವಾಗಿಲ್ಲ ಬಿಡಿ, ಎಷ್ಟು ಕೊಟ್ಟಿರಲ್ಲ ಸಾಕು. ಈ ಥರ ಭ್ರಮೆ ಇರುತ್ತೆ ತುಂಬ ಜನಕ್ಕೆ. ಆಹೂತೋ ದ್ಯೂತಕರಣ ನಿವರ್ತೇಯಂ ನೈವ ವಾರಿತೋಪೀತಿ ತೇನ ಅಯಾ. ಇವೆಲ್ಲ ಕಾರಣ ಆಚಾರ ಕೊಡದೆ ಹೋಗಿದ್ರೆ ಹಾಗೆ ಉಳ್ಕೊಂಡ್ಬಿಡ್ತೈತಿ. ಧರ್ಮಧರ ಅಂತ ಧರ್ಮರಾಜ ರಾಶಿಯಾದಂಥ ಹೈಯೆಸ್ಟ್ ಕೆಲಸ ಮಾಡಿದ್ದಾನೆ, ದಾಖಲೆಯಾಗ ಮಾಡಿದ್ದಾನೆ. ಅಂಥವ್ರಿಂತ ತಪ್ಪು ಮಾಡ್ತಾರೆ ಅಂದ್ರೆ ಹೇಗೆ ಎಕ್ಸ್ಪ್ಲೇನ್ ಮಾಡೋದಿರ್ತೀವಿ? ಇದನ್ನಿಲ್ಲ ಅಂತ ಹೇಳಾಗಿಲ್ಲ ನೀವು. ಅದನ್ನ ಯಾವೇಶದ ಕಾನ್ಸೆಪ್ಟ್ ಎಂಬುದು ಆಚಾರ ಸೃಷ್ಟಿ ಮಾಡಿದ್ದಲ್ಲ. ಈ ಸಾತ್ವಿಕ ರಾಜಸ ತಾಮಸ ಅನ್ನೋದು ಆಚಾರ ಸೃಷ್ಟಿ ಮಾಡಿದ್ದಲ್ಲ. ಇರೋದನ್ನ ಆಚಾರ ಹೇಳಿದ್ರು ಅಷ್ಟೇ. ಮುಂದೆ ಬರೋ ದೈತ್ಯರುಗಳು ಹೇಳ್ತಾರೆ ಆವೇಶ ಮಾಡ್ತೇವೆ ಅಂತ ಹೇಳ್ತಾರೆ ದೈತ್ಯರು. ತಿಳಿತಾ? ದೈತ್ಯರಿಗೆ ಆ ಶಕ್ತಿ ಇದೆ ಅಂತ ಗೊತ್ತಾಗಿದೆ ನಮಗೆ. ಆದ್ದರಿಂದ ಆಚಾರ ಕಲ್ಪನೆ ಮಾಡಿದ್ದಲ್ಲ, ಅದನ್ನ ಇರೋದ್ರಲ್ಲಿ ಅಪ್ಲೈ ಮಾಡಿ ತೋರಿಸಿತ್ತು ತುಂಬಾ ಜನ. ಹೌದು, ಆವೇಶ ಎಂಬ ಕಾನ್ಸೆಪ್ಟ್ ಇದೆ, ಎಲ್ಲರೂ ಒಪ್ತಾರೆ. ಆವೇಶದ ಕಾನ್ಸೆಪ್ಟ್ ಬಿಟ್ಟಿಲ್ಲ. ಅಂದಮೇಲೆ ಅದು ಆಚಾರ ಸೃಷ್ಟಿ ಮಾಡಿ ತಿಳ್ಕೊಳಕ್ ಹೋಗ್ಬಾರ್ದು. ಯಾರಿಗೆ ಅದಿರ್ಲಿ, ಏನೇ ಇರಲಿ, ಬಟ್ ಅದು ಏನಾಯ್ತು ಅದಕ್ಕೀಗ ಆವೇಶ ಬಂದಾಗ ಅದು ಇರಲಾಗೆ ಆಗ್ತದೆ. ಆವೇಶ ಯಾವ ಚಿಕ್ಕದು ಬಂದ್ರೆ ಅಫೆಕ್ಟ್ ಆಗೋದಿಲ್ಲ, ದೊಡ್ಡವ್ರು ಬಂದಾಗ ಪರಿಚಯ ಆಗೋದು. ಕೆಟ್ಟವ್ರ ಮಾತ್ರ ನಡೆಯೋದಿಲ್ಲ, ಒಳ್ಳೆ ಸೀರಿಯಸ್ ಮಾತು ನಡೆಯುತ್ತಾ ಅಲ್ಲೇ ಎಂಟರ್ ಆಗೋದು. ಮನೆಗಳಲ್ಲಿ ದೊಡ್ಡವ್ರು ತಲೆ ಕೆಟ್ಟರೆ ಮನೆಯವ್ರ ತಲೆ ಎಲ್ಲ ಕೆಟ್ಟೋಗ್ತದೆ. ಆಕ್ಸಿಡೆಂಟ್ ಮಾಡ್ಬೇಕಾದ್ರೆ ಒಬ್ಬ ಪ್ಯಾಸೆಂಜರ್ ಹೊಡಿಬಾರ್ದು, ಡ್ರೈವರ್ ಹೊಡೆದ್ರೆ ಸಾಕು. ಮುಖಂಡ ಅವನೇ ತಾನೆ, ಅವ್ನು ಮಾಡಿ ಎಲ್ಲರೂ ಹೊರಟೋಗ್ತಾರೆ. ಇವತ್ತಿಗೆ ಯಾವಾಗಲೂ ಬಾಂಬ್ ಹಾಕೋ, ಎಲ್ಲೆಲ್ಲೂ ಬಾಂಬ್ ಹಾಕಲ್ಲ. ಅವ್ರು ಎಲ್ಲಿ ಹಾಕ್ತಾರೆ? ಸೆಲೆಕ್ಟ್ ಪ್ಲೇಸ್ ಅಲ್ಲ, ತುಂಬಾ ಜನ ಸೇರಿರ್ಬೇಕು, ಇರಬೇಕು ಅಂತಲ್ಲಿ ಹುಡುಕ್ತಾರೆ. ಸೊ ಇಲ್ಲ ಬಾಂಬ್ ವೇಸ್ಟ್ ಮಾಡ್ಕೊಂಡೆ ಲೆಕ್ಕ ಅವ್ರು. ಅದು ಭಾರಿ ಕೆಟ್ಟ ಕೆಲಸ, ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಸಮಾಧಾನ ಪಾಪಿಗಳಿಗೆ. ಆ ಥರ ಇತ್ತು. ತೇನಾಯ ಸ್ವ ಸುಹೃದ್ಭಿ ನಿವಾರ್ಯಮಾಣೋಪಿ ನಾಗಪುರಮಾಶು ನಹಿ ಧರ್ಮೋ ದ್ಯೂತಕೃತಃ ವಿಶೇಷತಃ ಕ್ಷತ್ರಿಯಸ್ಯ ಲೋಕಗುರು. ತೇನಾಯಾತ್ ಸ್ವ ಸುಹೃದ್ಭಿ ನಿವಾರ್ಯಮಾಣ ಅಪಿ. ತನಗೆ ಹಿತೈಷಿಗಳು ಎಷ್ಟು ಜನ ಹೇಳಿದ್ರು ಕೂಡ ಕೇಳದೇನೆ ನಾಗಪುರಂ ಆಶು. ನಾಗಪುರ ಹಸ್ತಿನಾಪುರ ತೊಳ್ಳಿ. ನಹಿ ಧರ್ಮ ಆಚಾರ ಕಲ್ಕೊಂಡು ಮಾಡ್ತಾರೆ ಮತ್ತೆ. ನಹಿ ಧರ್ಮ ದ್ಯೂತಕೃತಃ
ವಿಶೇಷತಃ ಕ್ಷತ್ರಿಯಸ್ಯ ಲೋಕಗುರೋಹೋ. ನೋಡಿ ಎಷ್ಟು ಧರ್ಮ. ಎಂದೂ ಕೂಡ ಲೋಕಗುರೋಹೋ, ಕ್ಷತ್ರಿಯನಿಗೆ ರಾಜನಿಗೆ ಎಂದೂ ಸಹ ದ್ಯೂತ ಏನಲ್ಲ, ಧರ್ಮ ಅಲ್ಲ. ನಮ್ಮವರು ವಾದ ಮಾಡ್ತಾರೆ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಬಂದಿದೆ ರಾಜ ದ್ಯೂತ ಆಡಬಹುದು ಅಂತ ಹೇಳ್ಬಿಟ್ಟು. ಯಾಜ್ಞವಲ್ಕ್ಯ ಸ್ಮೃತಿ ಕರೆಕ್ಟ್. ಇದು ಮಹಾಭಾರತ ಹೈಯೆಸ್ಟ್. ಇದು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಏನಾಗುತ್ತೆ ಅಲ್ಲಿಗೆ? ಆಡಬಾರ್ದು. ಮತ್ತೆ ಆಡ್ಬೋದು ಇದೆ ಆಡಬಾರ್ದು ಅಂತೈತೆ ಅಂತ ಕೇಳಿದ್ರೆ ಸಣ್ಣ ಪುಟ್ಟವ್ರು ಯಾರೋ ಆಡ್ತಾರೆ, ಅದು ವಿತ್ ಇನ್ ದಿ ಲಿಮಿಟ್ಸ್. ಎಂತೆಂತ ಆಡಬಾರ್ದು. ದ್ಯೂತಗಳು ಏನೇನೋ ಮಾಡಕ್ಕೆ ಬರೋದಿಲ್ಲ. ಸುಮ್ಮನೆ ಫ್ರೆಂಡ್ಲಿ ಮ್ಯಾಚ್ ಒಂದು ಬೇರೆ ಲಿಮಿಟ್ ಇರುತ್ತೆ ಅಷ್ಟೇ. ಆದರೆ ನೋಡಿ, ಲೋಕಗುರು ಕ್ಷತ್ರಿಯಸ್ಯ, ಕ್ಷತ್ರಿಯ ರಾಜ ರಾಜಸೂಯಾಗ ಮಾಡಿದ ರಾಜ ಇಂಥವ್ರು ದ್ಯೂತ ಆಡಿದ್ರೆ ವೆರಿ ಬ್ಯಾಡ್ ಮೆಸೇಜ್ ಟು ದಿ ಎಂಟೈರ್ ಮ್ಯಾನ್ ಕೈಂಡ್. ಹೊತ್ತಾನೆ ದೊಡ್ಡ ಕೆಟ್ಟ ಸಂದೇಶ ಕೊಟ್ಟ. ಸ್ವಾಮಿ ಪೂಜಾ ದ್ಯೂತಾರ್ಥ ಹೇಗಿರುತ್ತೆ? ಸ್ವಾಮಿ ಕ್ಲಬ್ಗೆ ಹೋಗ್ತಾರೆ ಅಂದರೆ ಹೋಗು ಏನು ತಪ್ಪು ಅಂತ ಯಾರು ಅವ್ನ ಮುಂದೆ ಕಾಲ ಬರುತ್ತೆ, ಏನು ತಪ್ಪು ಅದ್ರೊಳಗೆ ಅಂತ. ಆ ಥರ ಆಗಬಾರ್ದು. ಕೆಲವು ವಿಷಯಗಳು ನೋಡಿದ ತಕ್ಷಣ ಏನು ಅನಿಸುತ್ತದ ಒಪ್ಲಕ್ಕೆ ಅವರೇ ಹೇಳ್ತಾರೆ ನೀವು ಯಾಕೆ ಬಂದಿದ್ದು, ಅವರು ಕೂಡ ಗಾಬರಿ ಆಗ್ತಾರೆ. ಕ್ಲಬ್ಗೆ ಯಾರೋ ಹೋಗ್ಬಿಟ್ರೆ ಅವರೇ ಹೇಳ್ತಾರೆ ನೀವು ಯಾಕೆ ಬಂದಿರಿ, ಬರೋ ಜಾಗ ಅಲ್ಲ ಇದು ಅಂತ ಅವರೇ ಹೇಳ್ಬಿಡ್ತಾರೆ. ಆದರೂ ಪರವಾಗಿಲ್ಲ ಅಂತ ಹೇಳಿದ್ರೆ ತಲೆ ಕೆಟ್ಟಿದೆ ತಿಳ್ಕೊತಾರೆ, ಬೇರೆ ದಾರಿ ಇಲ್ಲ. ದ್ಯೂತ ಆಡೋದ್ರ ಏನರ್ಥ? ಭಾಳ ಕೆಟ್ಟದ್ದು. ಅಂಥದ್ದು ಸಮರ್ಥನೆ ಮಾಡೋ ಜನ ಇದ್ದಾರೆ ಅಂದರೆ ಏನು ಹೇಳ್ಬೇಕಾದ್ರೆ. ಆಚಾರ್ಯ ಬರೆದಿದ್ದಾರೆ ಯಾಜ್ಞವಲ್ಕ್ಯ ಸ್ಮೃತಿ ಹೀಗಿದೆ. ಆಚಾರ್ಯ ಮಾತು ಹೈಯೆಷ್ಟೋ, ಯಾಜ್ಞವಲ್ಕ್ಯ ಮಾತು ಹೈಯೆಷ್ಟೋ. ಯಾಗೋ ಎಲ್ಲೋ ಹೇಳಿರ್ಬೋದು ಒಂದು ಕಡೆಗೆ. ಅದು ಆಚಾರ್ಯ ವಾಯುದೇವರಿವರು ಎಲ್ಲ ಗುಡಿದವ್ರು ಹೇಳಿದಾಗ ಒಂದು ಇದಕ್ಕೆ ಲಿಮಿಟ್ ಆಗಿರ್ತದೆ. ಅದು ಹರಿವಾಯುಗಳು ಹೇಳಿದಾಗ ಮಾತ್ರ ಏನಾಗಿರುತ್ತೆ, ಅದು ರ್ಯಾಷನಲ್ ಆಗಿರುತ್ತೆ. ಅರ್ಥ ಆಯ್ತಾ? ಈಗ ಇವತ್ತೊಂದು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದರೆ ಸಾಮಾನ್ಯ ಬೇಸಿಸ್ ಆಗಿಟ್ಕೊತಾರೆ ಅವ್ರು ಕೊಡ್ಬೇಕಾದ್ರೆ. ಕ್ರೈಟೇರಿಯಾ ಏನಿರುತ್ತೆ ಅವ್ರಿಗೆ, ಆ ಜಡ್ಜ್ಮೆಂಟಿಂದ ತುಂಬ ದೊಡ್ಡ ಉಪಯೋಗ ಆಗಬೇಕು ಜನಗಳಿಗೆ ಅಂತ ಕಾನ್ಸೆಪ್ಟ್ ಇರ್ತಾರೆ ಯಾವಾಗಲೂ. ಲೋಯರ್ ಲೆವೆಲ್ ಹಾಗಲ್ಲ, ಅಲ್ಲಿಗೆ ಆ ಪರ್ಪಸ್ ಸರ್ವ್ ಆಗಿಬಿಟ್ರೆ ಸಾಕು. ದೊಡ್ಡ ಲೆವೆಲ್ ಹಾಗೆ ಮಾಡಕ್ಕೆ ಬರಲ್ಲ. ಏನು ಮಾಡ್ತಾರೆ ಅವರು, ಅವ್ರ ಜಡ್ಜ್ಮೆಂಟು ಉಳಿದ ಪ್ರೆಸಿಡೆನ್ಸ್ ಆಗಬೇಕು. ಇದ್ರ ಬೇಸಿಸ್ ಮೇಲೆ ಉಳಿದವ್ರು ಏನು ಮಾಡಾಗಿರ್ಬೇಕು, ಜಡ್ಜ್ಮೆಂಟ್ ಫ್ರೇಮ್ ಮಾಡಾಗಿರ್ಬೇಕು. ಆ ಥರ ಯೋಚನೆ ಮಾಡ್ತಾರೆ. ಅದಕ್ಕೆ ಬೇಲಿಂದು ಅಂತ ಕರೆಯೋದು. ಅದು ಬಿಟ್ಟುಬಿಟ್ಟು ಸಣ್ಣ ಪುಟ್ಟ ವಿಷಯ ಎಲ್ಲ ಆಗಲ್ಲ, ಕೆಲಸ ಡಿಸ್ಟ್ರಿಸ್ ಮಾಡಿಬಿಡ್ತಾರೆ. ಸಣ್ಣ ಪುಷ ಒಯ್ದುಬಿಟ್ರೆ ಅವರು ಅದು ತೆಗೆದಾಕ್ಬಿಡ್ತಾರೆ ಆ ಕಡೆ. ತುಂಬ ಶ್ರೇಷ್ಠವಾದ ಮಾತಿತ್ತು. ಅಲ್ಲಿಗೆ ಇರಲಿ, ನಾಳೆ ದಿವಸ ಮುಂದೇನಾಗಂತ ನೋಡಿ.